ಇದು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಕಾಂಗ್ರೆಸ್ಗೆ ಒಂದು ಕಡೆ ಸಂಪುಟ ಸಂಕಟ ತಪ್ತಾ ಇಲ್ಲ. ಸಹಜವಾಗಿ ಯಾವತ್ತೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಾಗಲೂ ಕೂಡ ಈ ಸನ್ನಿವೇಶಗಳ ಗಮನಿಸಿದ್ದೀವಿ. ಆದರೆ ಈ ಬಾರಿಯ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜೋರಾಗಿ ಏನಿಲ್ಲ ಅಂದರೆ ಒಂದು 10 ಜನ ರಾಜೀನಾಮೆ ಕೊಟ್ಟುಬಿಡಲಿಕ್ಕೆ ತಯಾರಿ ಸಿದ್ಧತೆ ಅಂತ ಹೇಳಿ ನಾವು ನಿನ್ನೆ ಸಂಜೆಯಿಂದನೂ ಓದ್ತಾನೇ ಇದ್ದೀವಿ. ಇದ್ರ ಬಗ್ಗೆ ತಯಾರಿ ಸಿದ್ಧತೆ, ರಾಜೀನಾಮೆ ಕೊಟ್ಟುಬಿಡ್ತಾರಂತೆ, ಮುನಿಸ್ಕೊಂಡಿದ್ದಾರಂತೆ, ಅಸಮಾಧಾನ ಅಂತೆ ಅಂತ. ಆದರೆ ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟಿಲ್ಲ. ಯಶವಂತರಾಯಗೌಡ ಪಾಟೀಲ್ ಒಬ್ಬರು ಬಿಟ್ಟುಬಿಟ್ರೆ ಉಳಿದವರು ರಾಜೀನಾಮೆಯನ್ನು ಕೊಟ್ಟಿಲ್ಲ. ಈಗೇನೋ ಗುಬ್ಬಿ ಶ್ರೀನಿವಾಸ್ ಅವರೇನೋ KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರಂತೆ. ಅಂದರೆ ಆ ಮೂಲಕವಾಗಿಯೂ ಕೂಡ ತಮ್ಮ ಅಸಮಾಧಾನವನ್ನು ದಾಖಲಿಸ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡುವ ಮೂಲಕ ಏನು ಸಂದೇಶವನ್ನು ಕೊಟ್ಟಿದೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಸಿದ್ದರಾಮಯ್ಯನವ್ರ ಕಡೆಗೆ ಜಾಸ್ತಿ ಕ್ಯಾಬಿನೆಟ್ ಸ್ಥಾನಗಳು ಹೋಗಿದ್ಯಾ ಅಂದರೆ ಅದೂ ಇಲ್ಲ. DK ಶಿವಕುಮಾರ್ ಅವ್ರ ಕಡೆ ಹೋಗಿದ್ಯಾ ಅಂದರೆ ಅದೂ ಇಲ್ಲ. ಸರಿ, ಇಬ್ಬರ ಕಡೆಗೂ ಬೇಡ. ಸೀನಿಯಾರಿಟಿ, ಅನುಭವ, ಜ್ಞಾನ, ಇಂಥ ವಿಚಾರಗಳನ್ನು ಮಾನದಂಡವಾಗಿ ಇಟ್ಕೊಂಡು ಇಲ್ಲೇನಾದರೂ ಮಿನಿಸ್ಟ್ರಿಗಿರಿ ಕೊಟ್ಟಿದ್ದಾರಂತ ನೋಡಿದ್ರೆ ಅದು ನೆಟ್ಟಿಗೆ ಆದಂತೆ ಇಲ್ಲ. ಸರಿ, ಫಸ್ಟ್ ಟೈಮ್ MLA ಆದವ್ರಿಗೆ ತುಂಬ ಜನ ಕೊಟ್ಟಿದ್ದಾರೆ ಅಂದರೆ ಅದೂ ಇಲ್ಲ. ಒಂದಷ್ಟು ಅನುಭವ, 4 ಬಾರಿ 5 ಬಾರಿ 6 ಬಾರಿ ಯಾರೆಲ್ಲ ಶಾಸಕರಾಗಿದ್ದಾರೋ ಅವರು ಕೊಟ್ಟಿದ್ದಾರೆ ಅಂದರೆ ಅದೂ ಸರಿಯಾಗಿ ಆಗಿಲ್ಲ. ಹಾಗಾಗಿ ಇಲ್ಲಿ ಬಣಗಳನ್ನು ತಪ್ಪಿಸುವ ಸಲುವಾಗಿ ಸಿದ್ದರಾಮಯ್ಯನವ್ರ ಬಣದವ್ರಿಗೂ ಆಗಬಾರ್ದು ಅಥವಾ DK ಶಿವಕುಮಾರ್ ಬಣದವ್ರಿಗೂ ಆಗಬಾರ್ದು, ಇನ್ನೂ ಒಂದಷ್ಟು ಸೂತ್ರಗಳನ್ನು ಇಟ್ಕೊಂಡು ಏನೋ ಮಾಡಲಿಕ್ಕೆ ಹೋಗಿ ಇಡೀ ಕ್ಯಾಬಿನೆಟ್ ಒಂದು ರೀತಿಯಲ್ಲಿ ಸ್ವಲ್ಪ ಗಲಿಬಿಲಿಗೊಂಡಂತೆ ಕಾಣಿಸ್ತಾ ಇದೆಯಾ? ಸಿದ್ದರಾಮಯ್ಯನವ್ರ ಕಡೆ ಜಾಸ್ತಿ ಆಗಿಬಿಡ್ತಾರೆ, ಇಲ್ಲ DK ಶಿವಕುಮಾರ್ ಕಡೆಯವರು ಜಾಸ್ತಿ ಆಗಿಬಿಡ್ತಾರೆ. ಅಲ್ಲಿ ಹೇಗಾಗುತ್ತೆ ವಿಷಯ ಅಂತ ಹೇಳಿದ್ರೆ, ಇರೋದೇ ಇಬ್ಬರು ಇಡೀ ಕ್ಯಾಬಿನೆಟ್ಟಲ್ಲಿ ಅಥವಾ ಶಾಸಕರಲ್ಲಿ, ಇಲ್ಲ ಇವ್ರ ಕಡೆ ಇರಬೇಕು ಇಲ್ಲ ಅವ್ರ ಕಡೆ ಇರಬೇಕು. ಸ್ವಲ್ಪ ಜನ ತಟಸ್ಥ ಒಂದು ಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ಪಾಯಿಂಟ್ ಏನಿಲ್ಲ ಅಂತ ಹೇಳಿದ್ರೆ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಒಂದು ರೀತಿಯಲ್ಲಿ ಅನೇಕರ ಅಸಮಾಧಾನಕ್ಕೆ ಇಡೀ ಕ್ಯಾಬಿನೆಟ್ ಇದೀಗ ಕಾರಣವಾಗಿದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಇಲ್ಲಿ ನಾಗೇಂದ್ರ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, JDSನ ವಕ್ತಾರರು. ಸ್ವಾಗತ ನಾಗೇಂದ್ರ ಬಾಬು ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಬಸವರಾಜ್ ಇಟ್ನಾಳ್ ನಮ್ಮ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಬಸವರಾಜ್ ಇಟ್ನಾಳ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ಬಸವರಾಜ್ ಇಟ್ನಾಳ್ ಅವ್ರನ್ನ ಕೇಳಿಬಿಡ್ತೀನಿ ಒಂದು ಸರಿ. ಕ್ಯಾಬಿನೆಟ್ ನಾವು ಗಮನಿಸ್ಕೊಂಡಾಗ ಯಾರನ್ನೋ ತಪ್ಸಕ್ಕೆ ಹೋಗಿ ಇನ್ನೂ ಕೊಟ್ಟಂಗೆ ಕಾಣಿಸ್ತಾ ಇದೆಯಾ ಇದು ಅಂಥೇಳಿ? ಈ ಬಣನೂ ಬೇಡ ಆ ಬಣನೂ ಬೇಡ, ಅದಕ್ಕೆ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟಂಗೆ ಕಾಣಿಸ್ತಾ ಇದೆಯಾ ಇಡೀ ಕ್ಯಾಬಿನೆಟ್ ನಾವು ಗಮನಿಸಿದಾಗ ಅಂಥೇಳಿ? ಈ ಬಣನೂ ಬೇಡ ಆ ಬಣನೂ ಬೇಡ ಅಂತ 3 ಕೊಟ್ಬಿಟ್ರೆ 2 ಬಣ ಅಸಮಾಧಾನಗೊಳ್ತೀವಿ. ನಾನು ಕಾಮನ್ ಸೆನ್ಸ್ ಬರಲಿಲ್ಲ ಹೈಕಮಾಂಡ್ಗೆ. 2 ಬಣಗಳ ಅಸಮಾಧಾನ ಆಗ್ತಾರೆ, ಯಾರಿಗೂ ಜಾಸ್ತಿ ಬಂದಂಗಿಲ್ಲ. ಅಲ್ಲಿ ಏನಾಗಿದೆ, ನಿನ್ನೆ ಆಪ್ಟಿಕ್ಸ್ ಹಾಗಂತ ಯಾರ್ದೋ ಪ್ರಾಬಲ್ಯ ಆಗಬೇಕಿತ್ತು ಅಂತ ಅಲ್ಲ. ಅನೇಕರು ಕೇಳ್ತಿರೋದು ಸೀನಿಯಾರಿಟಿ, ನಾಲೆಡ್ಜು, ಒಂದು ಅಲ್ಲಿ ಕೊಡಿ, 5-6 ಸಲ ಗೆದ್ದಿದ್ದೀವಿ. ಆ ಸಮನ್ವಯನ ಮಾಡೋದ್ರಲ್ಲಿ ಕಮಾಂಡ್ ಸೋತಿದೆ, ಅದಂತೂ ನಿಚ್ಚಳವಾಗಿ ಕಾಣ್ತಾ ಇದೆ. ಅದು ಏನಾಗಿದೆ, ನಿನ್ನೆ ಆಪ್ಟಿಕ್ಸ್ ನೋಡಿ, ಸಿದ್ದರಾಮಯ್ಯ ಪ್ರಮಾಣ ವಚನಕ್ಕೆ ಬರೋದಿಲ್ಲ, DK ಶಿವಕುಮಾರ್ ಏನು ಅಂತ ದೊಡ್ಡ ಖುಷಿಯಲ್ಲಿಲ್ಲ. ಆಮೇಲೆ ಅನೇಕ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದೆಲ್ಲದರ ನಡುವೆ ಮಹಿಳೆಯರಿಗೆ ಸ್ಥಾನ ಇಲ್ಲ, ಒಂದೇ ಒಂದು ಸ್ಥಾನ ಕೂಡ ಕೊಡೋಕ್ಕಾಗಲಿಲ್ಲ. ಹೀಗಾಗಿ ಈ ರೀತಿಯ ಒಂದು ಅಸಮಾಧಾನದ ಗೂಡು ಆಗ್ಬಿಡ್ತಲ್ಲ, ಇದೆಲ್ಲ ಒಂದು ಕಡೆ ಮನೆಯೊಳಗನ ಕಿಚ್ಚು, ವಚನಕಾರರ ಮಾತು ಹೇಳೋದಾದ್ರೆ, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದವು. ಇದು ಮುಂದೆ ಎಲ್ಲೋ ಒಂದು ಕಡೆ ಇನ್ನು ಮುಂದಿನ 2 ವರ್ಷದಲ್ಲಿ ಎಲ್ಲಿ ಯಾವ 2022 ಚುನಾವಣೆ ಎದುರಿಸೋದ್ರಲ್ಲಿ ಸಮರ್ಥವಾದ ಒಂದು ಸಂಪುಟವನ್ನು ರಚನೆ ಆಗಬೇಕಿತ್ತು. ಆ ಒಂದು ಸಂಪುಟ ರಚನೆಯೇ ಪಕ್ಷದಲ್ಲಿ ಬಿರುಕು ಮೂಡಿಸ್ತದ. ಅನೇಕ ಘಟಾನುಘಟಿಗಳು, ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಿನ ಕೃಷ್ಣಪ್ಪ ಆಗ್ಲಿ, ಈ ತರದ ದೊಡ್ಡ ದೊಡ್ಡ ಬಲಾಢ್ಯ ನಾಯಕರನ್ನ ಗಡಗಣೆ ಮಾಡಿಬಿಟ್ರೆ ಮುಂದೆ ಪಕ್ಷದ ಗತಿ ಏನು ಒಂದು. ಆಮೇಲೆ ಇವತ್ತು ಬೇಲೂರು ಗೋಪಾಲಕೃಷ್ಣ ಅವ್ರು ಕರೆಸಿ ಮಾತಾಡಿದ್ರು DK ಶಿವಕುಮಾರ್. ಆಮೇಲೆ ಅದ್ರ ಬೆನ್ನಲ್ಲೇ ಹೇಳಿದ್ರು, ಯಾರಾದ್ರೂ ರಾಜೀನಾಮೆ ಕೊಡೋ ಆಗಿದ್ರೆ ಕೊಟ್ಬಿಡಿ, ಕೊಟ್ಟ ತಕ್ಷಣ ನಾನು ಸ್ವೀಕಾರ ಮಾಡ್ಬಿಡ್ತೇನೆ ಅಂತ ಹೇಳಿ. ಇದ್ರ ಅರ್ಥ ಏನು, ನನ್ನ ಹತ್ರ ಬಲ ಇದೆ, ಸಂಖ್ಯಾಬಲ ಇದೆ, ಹೋಗೋರು ಹೋಗ್ಲಿ ಇರೋರು ಇರ್ಲಿ ಅನ್ನೋ ತರ ಒಂದು ಧೋರಣೆ ಅದು. ಅದರಿಂದ ಏನಾಗುತ್ತೆ, ಈಗ ಯಾರು ಹೋಗ್ಲಿಕ್ಕಿಲ್ಲ, ಆದ್ರೆ ಆ ಒಂದು ಅಸಮಾಧಾನ ಒಳಗಡೆ ಉಳಿತದೆ ಮನಸ್ಸಲ್ಲಿ. ಆ ಅಸಮಾಧಾನ ಅದು ಅಭಿವ್ಯಕ್ತಿ ಆಗೋದು ಯಾವಾಗಂದ್ರೆ ಚುನಾವಣೆ ಹತ್ರ ಬಂದಂಗೆಲ್ಲ. ಯಾಕಂದ್ರೆ ಅವಾಗ ಬೇರೆ ಬೇರೆ ಲೆಕ್ಕಾಚಾರಗಳು ಶುರು ಆಗ್ತವೆ. ಈ ರೀತಿಯ ದೂರಗಾಮಿ ಒಂದು ತಯಾರಿಯನ್ನ, ದೂರಗಾಮಿ ಪರಿಣಾಮಗಳನ್ನ ಬಹುಶಃ ಸಿದ್ದರಾಮಯ್ಯನವರು ಆ ಒಂದು ಲೆಕ್ಕಾಚಾರ ಮಾಡಲಿ ಅನಿಸ್ತದೆ. DK ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟರು ಇಲ್ಲೋ ಗೊತ್ತಿಲ್ಲ ನನಗೆ, ಬಿಕಾಸ್ ಇಟ್ ಸೇಮ್ಸ್ ಹೀಸ್ ಹ್ಯಾಂಡ್ಸ್ ಆರ್ ಟೈರ್ಡ್. DK ಶಿವಕುಮಾರ್ ಪದೇ ಅನೇಕ ಶಾಸಕರು ಹೇಳಿದ್ರಲ್ಲ, ನನಗೆ ಮಾತು ಕೊಟ್ಟಿದ್ರು. ಇವ್ರು ಬಿಡಿ, ರಾಮಲಿಂಗಾರೆಡ್ಡಿ ಅವರು ಅದನ್ನೇ ಹೇಳಿದ್ರಲ್ಲ, ನನಗೆ ಮಾತು ಕೊಟ್ಟಿದ್ರು ಅಂತ. ಈಗ ಮಾತು ಕೊಟ್ಟಾದ್ಮೇಲೆ ಆ ಮಾತನ್ನ ಕೈಗೂಡಿಸದಂಗೆ ಕೃಷ್ಣ ಬೈರೇಗೌಡರು ದಾಖಲಿಸಿದ್ರ ಸಮಾಧಾನ ಕೊಡಂಗಿದ್ರೆ ನನಗೆ ಪೂರ್ತಿ ಕೊಡಿ ಬೆಂಗಳೂರನ್ನ, ಈ ತರ ಅರ್ಧಂಬರ್ಧ ಮಾಡಬೇಡಿ ಅಂತ ಹೇಳಿ. ಕೊಟ್ಟ ಮಾತನ್ನ ನಡೆಸದಂತೆ, ಕೈಗೂಡಿಸದಂತೆ ಕೈ ಕಟ್ಟಿದ್ದು ಯಾರು? DK ಶಿವಕುಮಾರ್ ಅವ್ರಿಗೆ.
ನಾಳೆ ದಿನ ಈ ಪಕ್ಷ ಏನಾದ್ರು ಈಗ ಸರ್ಕಾರ ಏನೋ ಒಳ್ಳೆ ಕೆಲಸ ಮಾಡಿದ್ರೆ ಅದ್ರ ಶ್ರೇಯಸ್ಸು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತ್ರ ಹೋಗೋದಿಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಕಲೆಕ್ಟಿವ್ ಲೀಡರ್ಶಿಪ್ ಅಂತ ಹೇಳ್ತದೆ. ಏನಾದ್ರು ಎಡವಟ್ಟಾದ್ರೆ ಡಿ ಕೆ ಶಿವಕುಮಾರ್ ತಲೆದಂಡ. ಹೀಗಿರುವಾಗ ಈ ಒಂದು ಸಂದಿಗ್ಧದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅದ್ರ ಜೊತೆಗೇನೆ ಇದೆಲ್ಲವನ್ನು ಇನ್ನು ತಿಂಗಳಗಟ್ಟಲೆ ನಾವು ಇದನ್ನ ನೋಡ್ತಾ ಹೋಗ್ಬಿಟ್ರೆ, ನಾಳೆ ಸಂಪುಟ ಹಂಚಿಕೆ, ಅದಾದ್ಮೇಲೆ ನಿಗಮ ಮಂಡಳಿಗಳು, ಇವೆಲ್ಲ ಇದೇ ಒಂದು ಅಸಮಾಧಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿ ಬ್ಯುಸಿ ಆಗ್ಬಿಟ್ರೆ ಮುಂದೆ ರಾಜ್ಯದ ಕಡೆ ಗಮನ ಕೊಡೋರು ಯಾರು? ಇಲ್ಲಿ ಬರ ಮತ್ತು ನೆರೆ ಎರಡೂ ಇದೆ ರಾಜ್ಯದಲ್ಲಿ. ಈಗ ಅದ್ರ ಆಚೆಗೆ ಚುನಾವಣೆಗಳ ಸವಾಲುಗಳಿದಾವೆ. GBA ಆಗ್ಲಿ, ಸ್ಥಳೀಯ ಸಂಸ್ಥೆಗಳಾಗ್ಲಿ, ಮುಂದೆ 2028 ವಿಧಾನಸಭೆ ಆಗ್ಲಿ, ಆಮೇಲೆ 2029 ಲೋಕಸಭೆ. ಇವೆಲ್ಲದರ ಕಡೆ ಗಮನ ಹರಿಸೋದು ಹೇಗೆ? ಇಷ್ಟೆಲ್ಲ ಒಂದು ಏನಂತಾರೆ ಅಸಮಾಧಾನವನ್ನ ತೆಕ್ಕೆಯಲ್ಲಿಟ್ಟುಕೊಂಡು ಹೇಗೆ ಮುಂದುವರಿಯೋದು? ದೀಸ್ ಆರ್ ಬಿಗರ್ ಕ್ವಶನ್ಸ್ ಫೇಸಿಂಗ್ ಕಾಂಗ್ರೆಸ್ ಟುಡೇ. ಇದೀಗ ನಮ್ಮನ್ನ ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ ತಮಗೆ ಒಂದು ಡಿಬೇಟ್ಗೆ. ನಟರಾಜ್ ಗೌಡ್ರೆ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ನನ್ನ ಫಸ್ಟ್ ಪಾಯಿಂಟು, ಏನೋ ಬ್ಯಾಲೆನ್ಸ್ ತಪ್ಪಿಡ್ತಾ ಕ್ಯಾಬಿನೆಟ್ ಅಂತ ಹೇಳಿ ಈ ಬಾರಿ ಅನೇಕರಿಗೆ, ಅನುಭವಿಗಳಿಗೆ, 5-6 ಸಲ ಗೆದ್ದವರಿಗೆಲ್ಲ ಸ್ಥಾನ ಕೊಟ್ಟಿಲ್ಲ ಅಂತ ಬಂದಾಗ ಒಂದು ಮಾತಿದೆ ನಟರಾಜ್ ಗೌಡ್ರೆ, ಕ್ಯಾಪ್ಟನ್ ಈಸ್ ಆ್ಯಸ್ ಗುಡ್ ಆ್ಯಸ್ ದಿ ಟೀಮ್ ಅಂತ ಹೇಳಿ. ಒಬ್ಬ ನಾಯಕ ಯಾವಾಗಲೂ ತಂಡ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟೇ ಸ್ಟ್ರಾಂಗ್ ಆಗಿ ನಾಯಕನೂ ಇರ್ತಾನೆ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಬಟ್ ಈ ಬಾರಿ ಚೆಕ್ ಮಾಡಿಕೊಂಡಾಗ ಡಿ ಕೆ ಶಿವಕುಮಾರ್ ಪ್ರಾಬಲ್ಯನೂ ಇರಬಾರ್ದು ಕ್ಯಾಬಿನೆಟಲ್ಲಿ, ಸಿದ್ದರಾಮಯ್ಯನವ್ರ ಪ್ರಾಬಲ್ಯನೂ ಇರಬಾರ್ದು ಅಂತ ಮಾಡೋಕ್ಕೆ ಹೋಗಿ ಸೊ ಈ ಒಂಥರ ಪೇಲವ ಟೀಮ್ ಕಟ್ಕೊಂಡಂಗೆ ಆಗ್ಬಿಟ್ಟಿದ್ಯಾ ಅಂತ ಅನೇಕರು ಮಾತಾಡ್ತಾ ಇದ್ದಾರೆ. ಇಲ್ಲ, ಆ ತರ ಏನಿಲ್ಲ. ಯಾಕಂದ್ರೆ ನೋಡಿ, ಈ ಹೊಸಬರಿಗೆ ಒಮ್ಮೆ ಅವಕಾಶ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಅಜಯ್ ಸಿಂಗ್, ಫಾರ್ ಎಕ್ಸಾಂಪಲ್ ರಿಜ್ವಾನ್ ಅರ್ಷದ್, ಇವ್ರಿಗೆಲ್ಲ ಯಾವಾಗಾರು ಒಮ್ಮೆ ಅವಕಾಶ ಕೊಡಬೇಕು. ಆಮೇಲೆ ಸೀನಿಯರ್ಗೂ ಅವಕಾಶ ಕೊಟ್ಟಿಲ್ಲ ಅಂತ ಏನಿಲ್ಲ, ಸೀನಿಯರ್ಗೂ ಅವಕಾಶ ಕೊಟ್ಟಿದ್ದೆ. ತುಂಬಾ ಜನ ಈಗ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ, ನೀವು ನೋಡಿರ್ಬೋದು. ಅಹಿಂದ ಅಂತ ಏನ್ ಹೇಳ್ತಿದ್ರು, ಅದನ್ನು ಕೂಡ ಕರೆಕ್ಟ್ ಆಗಿ ಇಟ್ಕೊಂಡಂಗಾಗಿದೆ. ಎಸ್ಟಿಗಳಿಗೆ 7 ಜನಕ್ಕೆ ಮಂತ್ರಿ ಆಗಿದೆ SC ನಲ್ಲಿ. ಆಮೇಲೆ ಒಕ್ಕಲಿಗರಿಗೆ 4 ಜನಕ್ಕೆ ಮಂತ್ರಿ ಆಗಿದೆ, ಲಿಂಗಾಯತರಿಗೆ 6 ಜನಕ್ಕೆ ಮಂತ್ರಿ ಆಗಿದೆ. ಆ ತರ ಆಮೇಲೆ ಮೈನಾರಿಟಿ ಕೂಡ ಕಾಂಬಿನೇಷನ್ ಕರೆಕ್ಟ್ ಮಾಡಿದೆ. ಆ ನಿಟ್ಟಿನಲ್ಲಿ ಹೊಸಬರಿಗೆ ಕೆಲವ್ರಿಗೆ ಅವಕಾಶ ಕೊಟ್ಟಿದೆ, ಪ್ರಾದೇಶಿಕವಾರು ಅವಕಾಶ ಕೊಟ್ಟಿದೆ. ಈಗ 33 ಜನದ ಮೇಲೆ ಕೂಡ ಸಾಧ್ಯ ಆಗೋದಿಲ್ಲ, 33 ಜನಕ್ಕೆ ಕೊಟ್ಟಿದೆ. ಆಮೇಲೆ ಈಗ ತುಂಬಾ ಜನ, ಈಗ ದೇಶಪಾಂಡೆ ಅವರು 8 ಬಾರಿ ಆದಂತವ್ರು, ಶಾಸಕರಾದಂತವ್ರು, ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ನಿಜ ಆತರ ಅವಕಾಶ ಸಿಕ್ಕಿಲ್ಲ. ದಿನೇಶ್ ಗುಂಡೂರಾವ್ 6 ಬಾರಿ ಶಾಸಕರಾದಂತವ್ರು, ಮಂತ್ರಿ ಆಗಿದ್ದವರು, KPCC ಅಧ್ಯಕ್ಷರಾಗಿದ್ದು, ಜನರಲ್ ಸೆಕ್ರೆಟರಿ ಆಗಿದ್ದವರು, AICC. ಈ ತರ ತುಂಬಾ ಜನಕ್ಕೆ ಸೀನಿಯರ್ಗಳಿಗೆ ಅವಕಾಶ ಸಿಕ್ಕಿಲ್ಲ. ಹಂಗಂತ ಪರ್ಮನೆಂಟ್ ಆಗಿ ಯಾವಾಗಲೂ ಸೀನಿಯರ್ಗಳಿಗೆ ಕೊಡಬೇಕು, ಹೊಸಬರಿಗೆ ಅವಕಾಶ ಅಂತ ಇರಬಾರ್ದು ಅಂತ ಇಲ್ವಲ್ಲ. ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಫಸ್ಟ್ ಆಗಿದ್ರು, ಒಮ್ಮೆ ಯಾವಾಗಾರು ಅವಕಾಶ ಕೊಟ್ಟಿದ್ದಾನೆ, ಒಂದು ನಾಯಕತ್ವ ಬೆಳೆಯೋದು, ಇನ್ನೊಬ್ರಿಗೆ ಅವಕಾಶ ಸಿಗುವಂತದ್ದು. ಹಂಗಾಗಿ ಆ ರೀತಿಯಾಗಿ ಅಸಮಾಧಾನ ಇದ್ದೇ ಇರ್ತದೆ. ಈಗ ಮಂತ್ರಿಗಿರಿ ಆಗ್ಲಿಕ್ಕೆ ಅರ್ಹತೆ, ಕ್ಷಮತೆ ಇರ್ತಕ್ಕಂಥವ್ರು 60 ಜನ ಇದ್ರು, 60 ಜನ ಕೇಳ್ತಾ ಇದ್ರು, ಕೂಡ ಸಾಧ್ಯ ಆಗಿ 33 ಜನಕ್ಕೆ ಮಾತ್ರ. ಇನ್ ಮಿಕ್ಕಿದವ್ರಿಗೆ ಅಸಮಾಧಾನ ಖಂಡಿತವಾಗಿ ಇರುತ್ತೆ. ಅದನ್ನ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಹೇಳ್ತಾರೆ. ಆಮೇಲೆ ನಾವು ಪ್ರಣಾಳಿಕೆಯನ್ನ ನಂಬಿಕೊಂಡು ಸರ್ಕಾರವನ್ನು ನಡೆಸ್ತಾರೆ ಹೊರತು ಕೇವಲ ಇಂಡಿವಿಜುವಲ್ ವ್ಯಕ್ತಿಗತ ಮೇಲೆ ಅಲ್ಲ. ಇಂಡಿವಿಜುವಲ್ ಕ್ರಿಯಾಶೀಲತೆ ಬೇಕು, ಸಾಮರ್ಥ್ಯ ಬೇಕು, ಜ್ಞಾನ ಬೇಕು, ಕಲ್ತಿ ಕೆಲಸ ಮಾಡುವಂತದ್ದು ಬೇಕು. ಯಾಕಂದ್ರೆ ಎಲ್ಲರೂ ಜ್ಞಾನ ಇರೋರೆ ಈ ಬರೀ ಆ ಕೊಟ್ಟಿರ್ತಕ್ಕಂಥ ಮಂತ್ರಿ ಆ ಸಚಿವ ಸ್ಥಾನದಲ್ಲಿ ಎಲ್ಲಾ ತರ ಪರಿಣಿತಿಯನ್ನು ಹೊಂದಿರ್ತಾರೆ ಅಂತ ಹೇಳಿಲ್ಲ. ಆ ತಿಳ್ಕೊಂಡು ಕಲ್ತ್ಕೊಂಡು ಅಭ್ಯಾಸ ಮಾಡಿ ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು ಒಳ್ಳೆ ಆಡಳಿತವನ್ನು ಕೊಡ್ಬೇಕಾಗತ್ತೆ. ನಮ್ಮ ಪ್ರಣಾಳಿಕೆ ಏನಿದೆ ಅದನ್ನ ಅನುಷ್ಠಾನ ಮಾಡ್ಬೇಕಾಗ್ತದೆ. ಸರ್ಕಾರದ ಹೊಣೆಗಾರಿಕೆ ಇದೆ. ನಟರಾಜ್ ಗೌಡ್ರೆ ಪಾಯಿಂಟ್ ಏನ್ ಗೊತ್ತಾ ಇಲ್ಲಿ? ನಟರಾಜ್ ಗೌಡ್ರೆ ಕೇಳಿಸ್ಕೊಂಬಿಡಿ, ಪಾಯಿಂಟ್ ಏನಂತ ಹೇಳಿದ್ರೆ, ಈ ಬಾರಿ ಕ್ವಾಲಿಟಿನ, ಸೀನಿಯಾರಿಟಿನ, ಅಥವಾ ಬರೀ ಕ್ಯಾಸ್ಟ್ 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 ಎಲ್ಲಿ ಹೋದ್ರೂ ಕ್ಯಾಸ್ಟ್, ಆ ಕ್ಯಾಸ್ಟ್ಗೆ 4 ಕೊಟ್ಬಿಟ್ವಿ, ಇವ್ರಿಗೆ 3 ಕೊಟ್ಬಿಟ್ವಿ ಎನ್ನುವುದು ಒಂದು ಕಡೆ. ಬಟ್ ವಾದ ಏನು ಬರ್ತಿದೆ, ವಿಶ್ಲೇಷಣೆ ಏನು ಬರ್ತಿದೆ ಅಂತ ಹೇಳಿದ್ರೆ, ಸರಿಯಪ್ಪ ನೀವು ಬರೀ ಜಾತಿ ಜಾತಿ ಅಂದ್ಕೊಂಡೇ ಹೋಗ್ಬಿಟ್ರೆ ಕ್ಯಾಬಿನೆಟ್ನ ಕ್ವಾಲಿಟಿ ಕಥೆ ಏನು, ಸೀನಿಯಾರಿಟಿ ಕಥೆ ಏನು, ಎಕ್ಸ್ಪೀರಿಯನ್ಸ್ ಕಥೆ ಏನು, ಅನುಭವಕ್ಕೆ ಏನು ಬೆಲೆ ಬಂತು? ಏನೋ ನಡೆಸಬೇಕಾದಾಗ ಅನುಭವ ಬೇಕಲ್ಲ. ಸರಿ, ರಾಜೀವ್ ಗಾಂಧಿಗೂ ಅನುಭವ ಇರಲಿಲ್ಲ, ಇಂದಿರಾ ಗಾಂಧಿ ಅವರು ತೀರ್ಕೊಂಡಾಗ ಅವ್ರು ಪ್ರಧಾನಮಂತ್ರಿಗಳಾದರು, ಬೇರೆ ವಿಚಾರ. ಬಟ್ ಇಲ್ಲಿ ಅನೇಕ ಅನುಭವಿಗಳಿದ್ದ ಹೊರತಾಗಿಯೂ ಯಾಕೆ ಹೆಜ್ಜೆ ಇಟ್ಟಿರೋದು ಕಾಂಗ್ರೆಸ್ ಈ ಬಾರಿ ಅಂತ ಹೇಳಿ ಒಂದು ಈಗ ನೋಡಿ. ಈಗ ಇಲ್ಲ ರಮಾಕಾಂತ್ ಅವರೇ, ತಮ್ಮ ಮಾತು ಅಕ್ಷರಶಃ ಸತ್ಯ ಇದೆ. ನೋಡಿ, 140 ಶಾಸಕರು ಕೂಡ ನಾವು ಯಾರಿಗೂ ಅರ್ಹತೆ ಇಲ್ಲ, ಕ್ಷಮತೆ ಇಲ್ಲ ಅಂತ ಹೇಳಿ ಸಾಧ್ಯ ಆಗಲ್ಲ, ಸಾಮರ್ಥ್ಯ ಅಂತ ಹೇಳಿ ಸಾಧ್ಯ ಆಗಲ್ಲ. ಯಾಕಂದ್ರೆ ಲಕ್ಷಾಂತರ ಮತದಾರರ ಪಡ್ಕೊಂಡು ಅವ್ರ ಜನಸಂಪರ್ಕ ಪಡ್ಕೊಂಡೇ ಗೆದ್ದಿರ್ತಾರೆ. ಎಲ್ಲರಿಗೂ ಸಾಮರ್ಥ್ಯ ಇದೆ. ಆದ್ರೆ ಯಾರ್ಯಾರಿಗೆ ಯಾವ್ಯಾವ ಅವಕಾಶ ಸಿಗುತ್ತೆ ಆ ಅವಕಾಶದಲ್ಲಿ ಮುಂದೆ ಹೇಗೆ ಗುರಿತಾರೆ, ಯಾವ ರೀತಿಯ ಕ್ರಿಯಾಶೀಲ ಕೆಲಸ ಮಾಡ್ತಾರೆ ಬಹಳ ಮುಖ್ಯ. ನೋಡಿ, ಈಗ KJ ಜಾರ್ಜ್ ಅವರು ಎಷ್ಟು ಹಿರಿಯರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಎಷ್ಟು ಹಿರಿಯರಿದ್ದಾರೆ. ಈ ಅವಕಾಶಗಳು ರಾಮಲಿಂಗಾರೆಡ್ಡಿ ಅವರು ಆಗ್ಬಹುದು, ಎಲ್ಲರೂ ಸೀನಿಯರ್ಗಳೇ ಬಹಳ ಜನಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು. ಹೊಸಬರಿಗೆ ಈಗ ಶಿವಲಿಂಗೇಗೌಡರಿಗೆ ಅವಕಾಶ ಕೊಟ್ಟೇ ಕೊಟ್ಟಿ ಅಂತ ಹೇಳಿದ್ರು, ಮುಂಚೆಯಿಂದನೂ ಅವ್ರಿಗೆ ಒಂದು ವಾಗ್ದಾನ ಆಗಿತ್ತು. ಆತರ ವಾಗ್ದಾನ ಬಹಳ ಜನ ಕೊಟ್ಟಿರ್ಬೋದಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಹಾಸನ ಭಾಗದಲ್ಲಿ
ಯಾವಾಗ ನಮ್ಗೆ ಅಲ್ಲಿ ನಾವು ಮುಂದಕ್ಕೆ ಎಲ್ಲಾ ತರ ಗೆಲ್ಲಕ್ಕೆ ಅವಕಾಶ ಇದೆ, ಈಗ ಲೋಕಸಭಾ ಗೆದ್ದಿದ್ವಿ, ಮುಂದೆ ವಿಧಾನಸಭಾ ಗೆಲ್ಲಲಿಕ್ಕೆ ಅವಕಾಶ ಇದೆ, ಅಲ್ಲಿ ಕೊಡ್ಲೇಬೇಕಾಗಿದೆ. ಸೊ ಹಾಗಾಗಿ ಆತರ ಅವಕಾಶಗಳನ್ನ ಕೆಲವರು ಕೊಟ್ಟಿದ್ದಾರೆ. ಇಲ್ಲಿ ರಿಜ್ವಾನ್ ಅರ್ಷದ್ ಕೊಟ್ಟಿದ್ದಾರೆ. ಆಮೇಲೆ ಸಂತೋಷ್ ಲಾಡ್ ಅವರಂತವ್ರನ್ನ ಎಷ್ಟು ಡೈನಮಿಕ್ ಅವ್ರನ್ನು ಮುಂದುವರ್ಸ್ಕೊಂಡಿದ್ದಾರೆ. ಜಮೀರ್ ಅವ್ರನ್ನ ಮುಂದುವರ್ಸ್ಕೊಂಡಿದ್ದಾರೆ. ಆ ರೀತಿಯಾಗಿ ಅವಕಾಶಗಳು ಸಿಕ್ಕಿದೆ. ಆಮೇಲೆ ಸಲೀಂ ಅಹಮದ್ ಅವರು ಸಭಾಪತಿಗಳಾಗ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆ. ಯಾಕಂದ್ರೆ ಅವರು BL ಶಂಕರ್, VR ಸುದರ್ಶನ್ ಮತ್ತೆ ಸಲೀಂ ಅಹಮದ್ ಅವರು ಒಂಥರ ಬಹಳ ಮೇಧಾವಿತನ ಇದೆ, ಅವ್ರಿಗೂ ಅವಕಾಶ ಸಿಕ್ಕಿದೆ. ಸೊ ಇಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ಆಗ್ಬೇಕು, ಪ್ರಾದೇಶಿಕವಾರು ಕೊಡ್ಬೇಕು, ಹಿರಿತನನು ಕೊಡ್ಬೇಕು, ಆಮೇಲೆ ಅವಕಾಶಗಳು ಕೂಡ ಕೊಡ್ಬೇಕು. ಆ ನಿಟ್ಟಿನಲ್ಲಿ ಇದನ್ನ ಅಳೆದು ತೂಗಿ ಒಂದು ಬಹಳ ಸಮತೋಲಿತವಾದ ಕ್ಯಾಬಿನೆಟ್ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಅಸಮಾಧಾನಿತರಿಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೆ 10-15 ಜನ ಅಸಮಾಧಾನಿತರು ಖಂಡಿತವಾಗಿದ್ದಾರೆ. ಹಾಗಾಗಿ ಎಕ್ಸ್ಪ್ರೆಸ್ ಆಗ್ತಾ ಇರೋದು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಗಮನ ಕೊಟ್ಟಿದ್ದಾರೆ. KPCC ಅಧ್ಯಕ್ಷರು ಮೊನ್ನೆ BK ಹರಿಪ್ರಸಾದ್ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಕ್ಷಣ ಮಾತ್ರದ್ದು, ಅದಲ್ಲ. ಆದರೆ 2028 ಚುನಾವಣೆ ಮಾಡಬೇಕು, ಮತ್ತೆ 3 ವರ್ಷಗಳ ಕಾಲ ಯಾವ ರೀತಿಯಾಗಿ ಒಳ್ಳೆ ಆಡಳಿತವನ್ನ ಮನೆ ಸಿದ್ದರಾಮಯ್ಯನವರು ಕೊಟ್ಟಿರೋದನ್ನ DK ಶಿವಕುಮಾರ್ ಕೂಡ ಮುಂದುವರಿಸ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ತಮ್ಮ ಒಂದು ಚಾಪನ್ನ ಮುಡಿಸ್ಬೇಕು, ತಂಡವನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಗುತ್ತೆ, ಒಳ್ಳೆಯ ಆಳ್ವಿಕೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಾಗೇಂದ್ರ ಅವರಿಗೆ ನಿಮ್ಮ ಮೈತ್ರಿ ಪಕ್ಷದ ಕತೆ ಕೇಳ್ಕೊಂಡ್ರೆ ಯಾರೆಲ್ಲ ಕುರುಬ ಸಮುದಾಯದ ನಾಯಕರುಗಳು ಕಾಂಗ್ರೆಸ್ಸಲ್ಲಿ ಅಸಮಾಧಾನ ಆಗಿದ್ದಾರೋ ಬಂದುಬಿಡಿ ನಮ್ಮ ಪಾರ್ಟಿಗೆ ಅಂತ ಹೇಳಿ ಒಂದಷ್ಟು ಆಹ್ವಾನ ಹೋಗ್ತಿದೆ ನಿಮ್ಮ ಮೈತ್ರಿ ಪಕ್ಷದ ಕಡೆಯಿಂದ ಅಂಥೇಳಿ. JDS ಪಕ್ಷ ಈಗ ಇಲ್ಲಿ ಅಸಮಾಧಾನಿತರು ಇದ್ದಾರೆ, 10 ಜನ ಇದ್ದಾರೋ, 15 ಜನ ಇದ್ದಾರೋ, 20 ಜನ ಇದ್ದಾರೋ. ಒಂದು ವೇಳೆ ಅವ್ರ ಪಾರ್ಟಿ ಬಿಟ್ಬಿಡ್ಬೋದಾದರೆ ಇವತ್ತೇ ಬಿಡಬೇಕು ಅಂತೇನಿಲ್ಲ, 1 ವರ್ಷನೋ 1.5 ವರ್ಷ ಆದಮೇಲೆ ನಿಮ್ಮ ಪಾರ್ಟಿಗೆ ಸ್ವಾಗತ ಕೋರಕ್ಕೆ ರೆಡಿಯಾಗಿದ್ದೀರಿ ನೀವು. ನೋಡಿ, ಒಂದು ಸಂಪುಟ ರಚನೆ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳಾಗ್ತಕ್ಕಂಥದ್ದು ಸಹಜ. ಈಗ ನಾವು ಯಾವುದೇ ಕಾರಣಕ್ಕೂ ಇವರಿಗೆ ಪೂರ್ಣ ಬಹುಮತ ಕೊಟ್ಟಿರ್ತಕ್ಕಂಥದ್ದು ಉತ್ತಮವಾದ ಸರ್ಕಾರ ಕೊಡಲಿ ಅಂತೇಳಿ. ಯಾರೋ ಕುರುಬ ಸಮಾಜದವ್ರು ಬರ್ತಾರೆ, ಇನ್ನೊಬ್ರು ಅದು ಕಾಮನ್, ಒಂದು ಪಾರ್ಟಿಯಿಂದ ಮತ್ತೊಂದು ಪಾರ್ಟಿಗೆ ಹೋಗ್ತಕ್ಕಂಥದ್ದು ಕಾಮನ್. ನಾವು ಈಗ ಯಾವುದೇ ಕಾರಣಕ್ಕೂ ಸರ್ಕಾರದ ವಿಷಯದಲ್ಲಿ ನಾವು ಅಲಗಾಡಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಬಲೆಗಿಲೆ ಹಾಕಲ್ಲ ನೀವು, ಬಲೆ ಹಾಕೋದು, ಮೀನು ಹಿಡಿಯೋದು ಏನೂ ಬೇಕಿಲ್ಲ, ನಮ್ಮ ತಿಮಿಂಗ್ಲಾನು ಬೇಕಿಲ್ಲ. ನಮ್ಮಲ್ಲಿ ಶಕ್ತಿ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಯಾರನ್ನಾದ್ರೂ ಮಾಡ್ಕೊಳ್ಳಿ, ಸಂಪುಟ ರಚನೆ ಸೀನಿಯರ್ ಕೊಡ್ತಿರೋ, ಜೂನಿಯರ್ ಕೊಡ್ತಿರೋ, ಅನುಭವಸ್ಥರು ಕೊಡ್ತಿರೋ, ಅನುಭವ ಇಲ್ಲದವ್ರು ಕೊಡ್ತಾರೆ. ಯಾಕೆಂದ್ರೆ ಮೊನ್ನೆ ನೋಡಿದ್ವಿ, ಏನು 2ನೇ 2.0 ತಾವು ಸ್ಟಾರ್ಟಿಂಗ್ ಅಲ್ಲೇನೆ ಕೆಲವು ಜನಕ್ಕೆ ಏನಂತ ನೀವು ಖಾತೆಗಳನ್ನು ಕೊಟ್ರಿ, ಒಲ್ಲದ ಮನಸ್ಸಿಂದ ತಗೊಂಡಿದ್ದಕ್ಕೆ ಇವತ್ತು ನಾವು ಕಾವೇರಿ ವಿಷಯದಲ್ಲಿ ಇಷ್ಟೆಲ್ಲ ನಾವು ಒದ್ದಾಡಿದ್ದು. ಯಾರೊಬ್ಬ ಗೃಹ ಮಂತ್ರಿ ಅಂತಕ್ಕಂಥವ್ರನ್ನ ಕೊಟ್ಟಿದ್ದೀರಾ, ಪಾಪ ಯಾರು ಕೇಳ್ತಾ ಇದ್ರಿ ಕೆಲವೆಲ್ಲ ಹಳೆಯದ್ರಲ್ಲ ವಿದ್ಯಾವಂತರಲ್ಲ ಹಾಗೆ ಹೀಗೆ ಅಂತ. ಇವತ್ತು ಗೃಹ ಸಚಿವರನ್ನ ಕೊಟ್ಟಿದ್ದೀರಾ ತಾವು ಕೂಡ. ಏನಾಯ್ತು, ಜೈಲಲ್ಲಿ ಏಣಿ ಹಾಕೊಂಡು ಹತ್ಕೊಂಡು ಹೊರಗಡೆ ಬಂದ್ರೆ ಆರಾಮಾಗಿ. ನಮ್ಮ ಮನೇಲೆ ಏಣಿ ಇಲ್ಲ, ಜೈಲಲ್ಲಿ ಏಣಿ ಹೆಂಗ್ ಸಿಕ್ತಿವ್ರಿಗೆ? ಹಾಗಾದ್ರೆ ಈ ರೀತಿ ಅನುಭವ ಇಲ್ಲದೆ ಇರ್ತಕ್ಕಂಥವ್ರು ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯ ಸಂದಿಗ್ಧದಲ್ಲಿದೆ. ಈ ಪರಿಸ್ಥಿತಿಯಲ್ಲಿ ಬರ, ನೆರೆ, 224 ಕ್ಷೇತ್ರಗಳಲ್ಲಿ ಪದೇ ಹೇಳ್ತಾ ಇದ್ದೀನಿ, ಬರ, ನೆರೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಾಂಗ್ರೆಸ್ ಶಾಸಕರಿಗೂ ಕೂಡ ಅವ್ರ ಕ್ಷೇತ್ರಗಳಿಗೆ ಹೋಗಿಲ್ಲ. ಕಾರಣ ಇಷ್ಟೇನೆ, ನನಗೇನಾದ್ರೂ ಮಿನಿಸ್ಟರ್ ಕೊಟ್ರೆ, ನನಗೆ ಉಸ್ತುವಾರಿ ಕೊಟ್ರೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ಹಾಗಾದ್ರೆ ಸಾರ್ವಜನಿಕರ ಪ್ರಶ್ನೆ ಏನು ಈ ರಾಜ್ಯದಲ್ಲಿ? ಹಾಗಾದ್ರೆ 6 ಕೋಟಿ ಜನದ ಬಗ್ಗೆ ನೀವೇನು ಗಮನ ತಗೊಂಡಿದ್ದೀರಿ ಅಂತಕ್ಕಂಥ ನನ್ನ ಪ್ರಶ್ನೆ ನಂಬರ್ 1. ನಂಬರ್ 2, ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಸೀನಿಯರ್ಗಳಿದ್ದಾಗಲೇನೆ ಯಾವ್ದಾವ್ದು ಹಗರಣಗಳು ಬಂತು, ವಾಲ್ಮೀಕಿ ಹಗರಣ ಬಂತು, 5,000 ಕೋಟಿ ಇವತ್ತಿನವರೆಗೂ ಲೆಕ್ಕ ಕೊಟ್ಟಿಲ್ಲ. ಆ ಕಡೆ ಹೋದ್ರೆ ಮೂಡ ಬಂತು. ಇವಾಗ ಏನು ಅನುಭವ ಇಲ್ಲದೆ ಇರೋರು, ಶಾರ್ಟ್ ಅನುಭವ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅವ್ರನ್ನ ಯಾರಾದರೂ ಮಾಡ್ಕೊಳ್ಳಿ, ಶಾರ್ಟ್ ಪೀರಿಯಡ್ ಇದೆ. ಇಂಥ ಸಂದರ್ಭದಲ್ಲಿ ನೀವು ಪ್ರಯೋಗಗಳು ಮಾಡ್ಕೊಂಡ್ಬಿಟ್ಟು ಅದನ್ನು ರಣತಂತ್ರ ರೂಪಿಸ್ತಾರೆ ಅಂತ ರೂಪಿಸ್ಲಿ, ಪರವಾಗಿಲ್ಲ. ಮುಂದಿನ ಚುನಾವಣೆ 28ಕ್ಕೆ ನಾವೇ ಗೆಲ್ತೀವಿ ಅನ್ನೋದು ರಣತಂತ್ರ. ನೀವು ರಣತಂತ್ರ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ನಿಮ್ಗೆ ಇರ್ತಕ್ಕಂಥ ಶಾರ್ಟ್ ಪೀರಿಯಡ್. ಈಗ ರಮಾಕಾಂತ್ ಅವರು ನೀವು ಒಂದು ಮಾತು ಹೇಳಿ, ನೆಕ್ಸ್ಟ್ ಸೆಷನ್ ಇದೆ, ಏನ್ ಪ್ರಿಪೇರ್ ಆಗಿದ್ದೀರಾ ನೀವು? ಇವತ್ತು ಇನ್ನು ಖಾತೆಗಳು ಕೊಟ್ಟಿಲ್ಲ, ನೀವು ಖಾತೆ ತಗೊಂಡು 4 ದಿವಸದಲ್ಲಿ ಅದನ್ನೇ ಹೇಳ್ತಿದ್ದೆ. 4 ದಿವಸದಲ್ಲಿದೆ. ಯಾವ ಸಚಿವರಿಗೂ ಇವತ್ತು ನನ್ನ ಖಾತೆ ಏನು, ನಾನು ಅದ್ರ ಬಗ್ಗೆ ಏನ್ ನೀವು ಬರೆದು ಕೊಡ್ತಾರ? ಇಷ್ಟು ದಿನ ಅದೇ ಪರಿಸ್ಥಿತಿ ಆಗಿದ್ದು, ಬರೆದು ಕೊಟ್ಟೇನೆ ಕಾವೇರಿ ಗಲಾಟಿನ ಕುತ್ತಿಗೆ ತಂದ್ಕೊಂಡಿದ್ದು. ಯಾರು ಹೋಗಿ ವಾಸ್ತವಾಂಶ ತೋರ್ಸಕ್ ಇವ್ರ ಕೈಲಿ ಆಗ್ಲಿಲ್ಲ. ಇವತ್ತು ನಾಳೆ ಕೂಡ ಇದೇ ಪರಿಸ್ಥಿತಿ ಆಗುತ್ತೆ ರಾಜ್ಯದಲ್ಲಿ. ಮತ್ತೊಂದು ಏನಪ್ಪಾ ಅಂತಂದ್ರೆ, ಯಾವ ಉಚಿತಗಳಿಂದ ಇವತ್ತು ಖಾಲಿ ಆಗಿದೆ. ಇವ್ರು ಒಂದು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ರಮಾಕಾಂತ್. ಸೀಸನ್ ವೈಸ್ಗೆ ಕಳೆದ 3 ವರ್ಷಗಳು ನೋಡಿ, ಈಗ 2ನೇ ಸರ್ಕಾರ ಬಂತು, ಒಂದಿಷ್ಟು ದಿನ ತಳ್ಳಿದ್ರು, ಬಿಡ್ದಿದ್ದು ಟೈಮ್ ಪಾಸ್ ಮಾಡ್ಕೊಂಡ್ರು, ಒಂದಿಷ್ಟು ಕಾವೇರಿ ತಳ್ಳಿದ್ರು, ಟೈಮ್ ಪಾಸ್ ಮಾಡಿದ್ರು, ಸಂಪುಟ ಪುನರ್ರಚನೆ ಟೈಮ್ ಪಾಸ್ ಮಾಡಿದ್ರು, ಡೆಲ್ಲಿಗೆ ಹೋದ್ರು, ಟೈಮ್ ಪಾಸ್ ಮಾಡಿದ್ರು. ಇವ್ರು ಹೇಗೆ ಅಂತಂದ್ರೆ, ಕೆಲಸ ಮಾಡಕ್ ಕೈಲಿ ಆಗದೆ ಇರೋದ್ರಿಂದ ಟೈಮ್ ಪಾಸ್ ಮಾಡ್ಕೊಂಡು ಸರ್ಕಾರ ಜನಗಳನ್ನ ಒಂದು ತಪ್ಪುದಾರಿಗೆ ತೋರಿಸ್ತಾ ಇದೆ ಅಂತಕ್ಕಂಥ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇದೀಗ ನಮ್ಮನ್ನು ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ವಿಜಯ್ ಅವರು ಕೂಡ ನಾನು ಮಾತಾಡ್ತೀನಿ. ಇದೀಗ ಮೊದಲಿಗೆ ಬಸವರಾಜ್ ಇಟ್ನಾಳ್ ಸರ್ ಮಾತಾಡ್ಸ್ಬಿಡ್ತೀನಿ. ಬಸವರಾಜ್ ಇಟ್ನಾಳ್ ಸರ್, ಇದೀಗ ನಾವು ಚೆಕ್ ಮಾಡ್ಕೊಂಡಾಗ ನಮಗೆ ಗೃಹಲಕ್ಷ್ಮಿ ಸಾಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಡ ಅಂತನಾ? ಗೃಹಲಕ್ಷ್ಮಿ ಯೋಜನೆ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವಶ್ಯಕತೆ ಇಲ್ಲ ನಮಗೆ. ಸರಿ, ಆರ್ತಿನೂ ಬೇಡ, ಇನ್ಯಾರು ಬೇಡ,
ಆರತಿ ಕೃಷ್ಣ ಅವರು ಕೂಡ ಒಂದು ಇದಿದ್ರು. ಉಮಾಶ್ರೀನೂ ಬೇಡ, ನಮ್ಗೆ ಯಾವುದು ಬೇಡ, ಗಾಯತ್ರಿ ಗಾಯತ್ರಿನೂ ಬೇಡ, ಗಾಯತ್ರಿನೂ ಬೇಡ, ಆರತಿನೂ ಬೇಡ, ಲಕ್ಷ್ಮೀನೂ ಬೇಡ, ಯಾರೂ ಬೇಡ. ಈ ನಿರ್ಧಾರಕ್ಕೆ ಪಾರ್ಟಿ ಯಾಕೆ ಬಂದಿರಬಹುದು ಅಂತೇಳಿ. ಯಾವ ಪಕ್ಷ ಸಮಾನತೆಯ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ, ಮಹಿಳೆಯರ ಆದ್ಯತೆ ಬಗ್ಗೆ ಮಾತಾಡ್ತದೆ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ರಾಹುಲ್ ಗಾಂಧಿ ಅವರ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆ ಪಕ್ಷದಲ್ಲಿ ಒಬ್ಬರೇ ಒಬ್ಬರ ಮಹಿಳೆ ಹೆಸರನ್ನು ಹಾಕ್ತಿರಿ, ಆಮೇಲೆ ತೆಗೆದು ಹಾಕ್ತಿರಿ. ಇದು ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೊಂಡಂಗೆ ಪಾಪ ಗಾಯತ್ರಿ ಅವ್ರಿಗೆ. ಸೊ ಈ ರೀತಿಯ ಅವಮಾನ ಮೊಟ್ಟ ಮೊದಲನೇದಾಗಿ ನೀವು 33% ಕೊಡೋದು ಹೋಗ್ಲಿ, ಈ ಒಂದು ಕೊಟ್ಟಿದ್ರೆ 3% ಅದು 34 3% ಒಂದಾಗುತ್ತೆ. 1% ಕೊಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ನೀವು 6 ಜನ ಮಹಿಳಾ ಶಾಸಕರು ಇದಾರಲ್ಲ, 6 ಜನರನ್ನ ಮಂತ್ರಿ ಮಾಡಿದ್ರು ಕೂಡ ಇಟ್ ವಿಲ್ ಓನ್ಲಿ ಕಮ್ ಟು 15%. ಹೀಗಿರುವಾಗ ಯಾವ ಮುಖ ಇಟ್ಕೊಂಡು ನೀವು ಮಹಿಳೆಯರ ಪ್ರಾಧಾನ್ಯತೆ ಬಗ್ಗೆ ಒಂದು ಖಾಲಿ ಉಳ್ಕೊಂಡ್ಬಿಟ್ಟಿದ್ದಿಲ್ಲ ಬಸವರಾಜ್, ಒಂದು ಖಾಲಿ ಇದೆಯಲ್ಲ ಇನ್ನೂ, ಅದು ಫಿಲ್ ಕನ್ನಡಿಸೋ ತಂತ್ರ ಕೊಡಲ್ಲ ಅಂತ ಹೇಳಿಲ್ಲ, ಅದು ಖಾಲಿ ಇದೆ ಅಂತ ಹೇಳ್ತಾ ಇದಾರೆ ಅಲ್ಲಿಗೆ. ಅಂದ್ರೆ ಉಮಾಶ್ರೀನೂ ರೆಡಿ ಆಗ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ರೆಡಿ ಆಗ್ಬೋದು, ಗಾಯತ್ರಿ ಅವರು ರೆಡಿ ಆಗ್ಬೋದು, ಯಾರ ಬೇಕಾದ್ರೆ ರೆಡಿ ಆಗ್ಬೋದು. ಎಲ್ಲ ಮಹಿಳೆಯರ ಮಧ್ಯೆ ಇದೊಂದು ಪೈಪೋಟಿ ಶುರು ಮಾಡ್ಕೊಂಡ್ಬಿಡೋದು ಈಗ. ಓಕೆ, ಯಾಕೆ ಒಬ್ಬರು ಕೊಡ್ಬೇಕಂತ ಏನು ಕಾನೂನಿದೆ? ಒಬ್ಬರೇ ಮಹಿಳೆ ಕೊಡ್ಬೇಕಂತ ಏನಿದೆ? ಯಾಕೆ 6 ಜನ ಯಾಕೆ ಕೊಡಬಾರ್ದು ನೀವು? ಇವತ್ತು ಅನೇಕ ಜನ ಅಸಮಾಧಾನಿತ ಶಾಸಕರು ಮಾತಾಡಿದ್ರಲ್ಲ, ಮಾಜಿ ಕೆಪಿಸಿ ಅಧ್ಯಕ್ಷರಾದಂತ ದಿನೇಶ್ ಗುಂಡೂರಾವ್ ಹಿಡ್ಕೊಂಡು ಏನ್ ಮಾತಾಡಿದ್ರು? ನನಗೆ ಸಿಕ್ಕಿಲ್ಲ ಅವಕಾಶ ಸಿಕ್ಕಿಲ್ಲ ಮಾತಾಡಿದ್ರು. ಒಬ್ಬರು ಜವಾಬ್ದಾರಿ ತಗೊಂಡು ಮಹಿಳೆಯರಿಗೆ ನಾವು ಕೊಡ್ಲೇ ಇಲ್ಲ, ತಪ್ಪಾಗಿದೆ ಅಂತ ಒಬ್ಬರಾದ್ರೂ ಮಾತಾಡಿದ್ರ? ಇವ್ರು ರಾಜಕಾರಣ ಏನ್ ರಾಜಕಾರಣ ಮಾಡ್ತಿದ್ದಾರೆ? ಅವರು ಯಾವ 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 ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ರಾಜಕಾರಣ ಮಾಡ್ತಿದ್ದಾರೆ? ಕೇವಲ ಸ್ವಹಿತಾಸಕ್ತಿ ರಾಜಕಾರಣ ಮಾತ್ರವಾ? 2-3 ಆಭಾಸಗಳಿದಾವೆ ಈ ಒಂದು ಸಂಪುಟದಲ್ಲಿ, ದ್ವಂದ್ವಗಳು. ಒಂದು ನಾಗೇಂದ್ರ ವಿಚಾರದಲ್ಲಿ ನೀವು ಇನ್ನೂ ಆನ್ಗೋಯಿಂಗ್ ಎನ್ಕ್ವೈರಿ, ಇನ್ನೂ ತನಿಖೆ ನಡೀತಾ ಇದೆ ಅವ್ರ ಮೇಲೆ. ಅವರೇ ರಾಜೀನಾಮೆ ಕೊಟ್ಟಿದ್ದು ಹಿಂದಿನ ಸರ್ಕಾರದಲ್ಲಿ, ಮತ್ತೆ ಅವ್ರನ್ನ ಕರ್ಕೊಂಡ್ ಬರ್ತೀರಿ, ಮೊದಲನೇ ಆಭಾಸ. ಇನ್ನೊಂದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೇಕ ಸರ್ತಿ ಹೇಳಿದ್ರು, ನಾನು ದಲಿತ ಅನ್ನೋ ಕಾರಣಕ್ಕೆ ನನ್ನ ಮುಖ್ಯಮಂತ್ರಿ ಮಾಡಬೇಡಿ ಅಂತ. ಇವತ್ತು ದಿನೇಶ್ ಗುಂಡೂರಾವ್ ಹೇಳ್ತಾರೆ, ನಾನು ಬ್ರಾಹ್ಮಣ ಸಮುದಾಯಕ್ಕೆ ಆದ್ಯತೆಯಲ್ಲಿ ನಾನು ಮಂತ್ರಿ ಮಾಡಿ ಅಂತ. ಸೈದ್ಧಾಂತಿಕ ದ್ವಂದ್ವ ಇದು. ಆಮೇಲೆ ಜಮೀರ್, ಅಲ್ಲಿ ಮಲ್ಲಿಕಾರ್ಜುನ್ ಅವರ ಕುಟುಂಬದ ವಿರುದ್ಧ ರಾಜಕಾರಣ ಮಾಡಿದ್ರು ಅಂತ ಆರೋಪ ಹೊತ್ತಂತ ಜಮೀರ್ ಅವರಿಗೆ ಮಲ್ಲಿಕಾರ್ಜುನ ಅವ್ರನ್ನು ಮಂತ್ರಿ ಮಾಡ್ತೀರಿ, ಮಂಕಾಳ ವೈದ್ಯ ಅವ್ರನ್ನ ತೆಗೆದು, ಆಮೇಲೆ ಜಮೀರ್ ಅವ್ರನ್ನ ಮಂತ್ರಿ ಮಾಡ್ತೀರಿ. ನಿಮ್ಮ ಬದ್ಧತೆ ಏನು? ವಾಟ್ ಆರ್ ಯು ವಿತ್? ಹೂ ಆರ್ ಯು ವಿತ್? ಅದು ಹೆಂಗೆ ಅಂದ್ರೆ ಸರ್, ಅದು ಈಗ ಜಮೀರ್ ಅಹಮದ್ ಖಾನು ಮಲ್ಲಿಕಾರ್ಜುನ ಅವರ ಮಗನ ವಿರುದ್ಧ ಕೆಲಸ ಮಾಡಿದ್ರು ಅಂತ ಆರೋಪ. ರಿಜ್ವಾನ್ ಜೋರಾಗಿ ವಾಯ್ಸ್ ರೈಸ್ ಮಾಡಿದ್ದು. ಹೌದು. SS ಮಲ್ಲಿಕಾರ್ಜುನ್ ಸಿಟ್ಟು ಮಾಡ್ಕೊಂಡಿದ್ದು ನೋಡಿದ್ರೆ, ರಿಜ್ವಾನು ಕ್ಯಾಬಿನೆಟ್ ಅಲ್ಲಿ ಇನ್ನು, ಜಮೀರು ಇನ್ನು, SS ಮಲ್ಲಿಕಾರ್ಜುನ್ ಇನ್ನು, ಇನ್ ಪ್ಲೇಸ್ ಆಫ್ ಮಂಕಾಳ ವೈದ್ಯ ಅಂತ ಹೇಳಿ. ಅಂದ್ರೆ ಯಾವ ಅನಿವಾರ್ಯತೆ ನಿಮಗಿದೆ? ಕಾಂಗ್ರೆಸ್ ಪಕ್ಷದಲ್ಲಿ DK ಶಿವಕುಮಾರ್ ಈ ಕೆಲಸ ಮಾಡಿದ್ರು, ಸಿದ್ದರಾಮಯ್ಯ ಮಾಡಿದ್ರು, ಅದು ಹೈಕಮಾಂಡ್ ತೀರ್ಮಾನ ತಗೊಂತು. ಆದ್ರೆ ಯಾವ ಅನಿವಾರ್ಯತೆ ನಿಮ್ಮನ್ನು ಕಾಡ್ತಾ ಇತ್ತು? ಒಬ್ಬ ಕಳಂಕಿತ ಮಾಜಿ ಮಂತ್ರಿನ ಮತ್ತೆ ಮಂತ್ರಿ ಮಾಡೋದಾಗ್ಲಿ, ಅಥವಾ ಈ ರೀತಿಯ ಒಂದು ಸೈದ್ಧಾಂತಿಕ ದ್ವಂದ್ವ ದಿನೇಶ್ ಗುಂಡೂರಾವ್ ಮತ್ತು ವರ್ಸಸ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದೆ. ಹಾಗೆ ನೀವು ಇದ್ರ ಬಗ್ಗೆ ಜಮೀರ್, ರಿಜ್ವಾನ್ ಅರ್ಷದ್ ಮತ್ತು ಮಲ್ಲಿಕಾರ್ಜುನ್ ವಿಚಾರದಲ್ಲಿ ನೀವು ಏನನ್ನ ಬ್ಯಾಲೆನ್ಸ್ ಮಾಡಕ್ ಹೋಗ್ತಾ ಇದ್ದಾರೆ? ನಟರಾಜ್ ಗೌಡ್ರು ಕೇಳ್ತಿರೋ ಒಂದು ಪ್ರಶ್ನೆ. ನಟರಾಜ್ ಗೌಡ್ರೆ, ಈಗ ದಿನೇಶ್ ಗುಂಡೂರಾವ್ ಅವ್ರ ಕೇಸನ್ನೇ ತೆಗೆದುಕೊಂಡ್ರೆ, ಹಿಂದಿನ ಸಂಪುಟದಲ್ಲಿ ದಿನೇಶ್ ಗುಂಡೂರಾವ್ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಯಾಕೆ? ಅಥವಾ ಈ ಬಾರಿ RV ದೇಶಪಾಂಡೆ ಅವ್ರಿಗೆ ಯಾಕೆ ಅವಕಾಶ ಸಿಕ್ಕಲಿಲ್ಲ? ಬ್ರಾಹ್ಮಣರು ನಿಮ್ಮ ಕ್ಯಾಬಿನೆಟ್ಗೆ ಬೇಡ ಅನ್ನೋದೇ ನಿಮ್ಮ ತೀರ್ಮಾನ ಆಗಿದ್ದಿದ್ರೆ ಯಾಕೆ ಹಿಂದೆ ಅವಕಾಶ ಕೊಟ್ಟಿದ್ರಿ? ಪಾಯಿಂಟ್ 1. ಪಾಯಿಂಟ್ 2, ಕಾಂಗ್ರೆಸ್ ಎಲ್ಲ ಕಾಲದಲ್ಲೂ ತನ್ನ ಗುಂಡಿ ಹೇಗೆ ತೋಡ್ಕೊಂಡಿದೆ ಅಂದರೆ, ಸ್ಥಳೀಯ ನಾಯಕತ್ವವನ್ನು ಉಪೇಕ್ಷಿಸಿ, ಸ್ಥಳೀಯ ನಾಯಕರುಗಳನ್ನು ಮಾತುಗಳನ್ನು ಕೇಳದೆ, ಕೇರಳದಲ್ಲಿ ಗೆದ್ದುಬಿಟ್ಟಿದ್ದೀವಿ, ತೆಲಂಗಾಣದಲ್ಲಿ ಗೆದ್ದುಬಿಟ್ಟಿದ್ದೀವಿ, ಇನ್ನೂ ಬೇರೆ ಕಡೆ ಗೆಲ್ಲೋ ಚಾನ್ಸ್ ಇದೆ ಅಂತ ಮಾತ್ರಕ್ಕೆ ನೀವು ಸಿದ್ದರಾಮಯ್ಯನವ್ರು ಮಾತಾದರೂ ಕೇಳಿ ರಾಜ್ಯದ ಮಟ್ಟಿಗೆ, ಇಲ್ಲ DK ಶಿವಕುಮಾರ್ ಮಾತಾಡೋದ್ರೂ ಕೇಳಿ, ನೀವು ಇಬ್ಬರನ್ನೂ ಕೇಳದೆ ಹೇಗೆಗೋ ನೀವು ಚೂಸ್ ಮಾಡಿಬಿಟ್ಟಾಗ ಏನೋ ಬ್ಯಾಲೆನ್ಸು, ಜಾತಿ ಸಮೀಕರಣ, ಪ್ರಾದೇಶಿಕ 8 ಜಿಲ್ಲೆಗೆ ನೀವು ಚಾನ್ಸೇ ಕೊಟ್ಟಿಲ್ಲ. ಬ್ರಾಹ್ಮಣರ ಜಾತಿನ ಆಚೆ ಇಟ್ಟಿದ್ದೀರಿ ನೀವು ಕ್ಯಾಬಿನೆಟ್ಟಿಂದ. 8 ಜಿಲ್ಲೆ ಪ್ರಾತಿನಿಧ್ಯ ಇಲ್ಲ ನಿಮ್ಮದು. ಯಾವ ಥರದ್ದು ಸಮಾನತೆ ನಿಮ್ಮದು ನೀವು ಮಾತಾಡೋದು? ಈಗ ರಮಾಕಾಂತ್ ಅವರೇ, ಖಂಡಿತವಾಗಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಅರ್ಹರಿದ್ರು. ನಾನು ಅವಾಗ್ಲೇ ಹೇಳಿದೆ, ಅವ್ರಿಗೆ ಅವಕಾಶ ಕೊಡ್ಬೇಕಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಮಾನ್ಯ ದೇಶಪಾಂಡೆ ಅವರು ಹಿರಿಯರಿದ್ರು, ಅವ್ರಿಗೂ ಅವಕಾಶ ಸಿಗ್ಬೇಕಿತ್ತು. ಈ ಅವಕಾಶ ತಪ್ಪಿದ ತಕ್ಷಣಕ್ಕೆ ಅವ್ರು ಬೇಡ, ಅವ್ರಿಗೆ ಕೊಡಲ್ಲ ಅಂತ ಏನಿಲ್ಲ. ನಾನೇನೋ 140 ಶಾಸಕರು ಇರೋದ್ರಿಂದ, ಒತ್ತಡಗಳಿರೋದ್ರಿಂದ ಮೊದಲು 3 ವರ್ಷ 2 ವರ್ಷಕ್ಕೆ ರೀಸಫಲ್ ಆಗ್ಬೇಕಾಯ್ತು. 2 ವರ್ಷಕ್ಕೆ ಆಗಿಲ್ಲ, 3 ವರ್ಷಕ್ಕೆ ಆಗಿದೆ. 3 ವರ್ಷದ ಮೇಲೂ 2 ತಿಂಗಳು ಹೆಚ್ಚಿಗೆ ಆಗಿದೆ. ಕೊನೆಯ 20-22 ತಿಂಗಳಲ್ಲಿ ನಾವು ಅವಕಾಶಗಳನ್ನ ಬೇರೆಯವ್ರಿಗೆ ಕೊಡ್ಬೇಕು ಅಂತಂದಾಗ, ಖಂಡಿತವಾಗಿ ನೋಡಿ, ಕೇವಲ ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರ ಅಲ್ಲ, ಬೇರೆ ಸಮುದಾಯಗಳಿಗೂ, ಸಣ್ಣ ಸಣ್ಣ ಸಮುದಾಯಗಳಿಗೆ ಅವಕಾಶಗಳು ತಪ್ಪಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಎಷ್ಟು ಜನಕ್ಕೆ ಕಾಂಬಿನೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅದರಿಂದ ಹಿಂದುಳಿದ ವರ್ಗದವ್ರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕಾಂಬಿನೇಷನ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಈಗ
ಇದ್ರೊಳಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವರು ನಾಯಕತ್ವ ಕೊರತೆ ಆಗಿದೆ ಅಥವಾ ಅವ್ರಿಗೆ ಗೌರವ ಕೊಡ್ತಿಲ್ಲ ಅಂತ ಖಂಡಿತ ಇಲ್ಲ. ಮಾನ್ಯ ದಿನೇಶ್ ಗುಂಡೂರಾವ್ ಆಗಬಹುದು ಅಥವಾ ವಿಜಯನಗರದ ಎಂ ಕೃಷ್ಣಪ್ಪ ಅವರಾಗಬಹುದು, ಈ ತರ ನಾಯಕರು ಬಹಳ ಜನ ಇದ್ದಾರೆ, ಪಕ್ಷಕ್ಕೂ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. 140 ಶಾಸಕರಲ್ಲಿ ಯಾರು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಈಗ ಮಾನ್ಯ ಜಮೀರ್ ಅವ್ರದ್ದು ಉಲ್ಲೇಖ ಮಾಡಿದ್ರು ನಮ್ಮ ಇಸ್ಮಾಲ್ ಅವರು. ಜಮೀರ್ ಅವರು ಕೇರಳದಲ್ಲಿ ಉಸ್ತುವಾರಿ ಆಗಿದ್ರು, ಅಲ್ಲಿ ಬಹಳ ಕೆಲಸ ಮಾಡಿದ್ರು. ಇಲ್ಲೂ ಕೂಡ ದಾವಣಗೆರೆ ಅವ್ರಿಗೆ ಇನ್ಚಾರ್ಜ್ ಹಾಕಿರ್ಲಿಲ್ಲ, ಒಂದ್ ದಿನ ಇನ್ಚಾರ್ಜ್ ಹಾಕಿದ್ರು, ದಾವಣಗೆರೆಗೆ ಒಂದಿನ ಹೋಗಿದ್ರು. ಆಮೇಲೆ ರಿಜ್ವಾನ್ ಅರ್ಷದ್ ಅವರು, ಯಾಕಂದ್ರೆ NSUI ಯುವ ಕಾಂಗ್ರೆಸ್ ಅಲ್ಲಿಂದ ಬೆಳ್ಕೊಂಡ್ ಬಂದಂತವರು, ಸುದೀರ್ಘವಾದ ರಾಜಕಾರಣವನ್ನ ಸಂಘಟನೆಯನ್ನು ಕೂಡ ಅವ್ರಿಗೂ ಮಾಡಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡ್ಬೇಕಂತ ಬೆಂಗಳೂರು ಕೊಟ್ಟಿದ್ದಾರೆ. ಈಗ ಅದೇ ಲೆಕ್ಕ ಹಾಕಿದ್ರೆ ಹ್ಯಾರಿಸ್ ಅವ್ರಿಗೆ ಅವಕಾಶ ತಪ್ಪಿತು, ಅಲ್ಲಿ ಖನಿಜ ಫಾತಿಮಾ ಅವ್ರಿಗೆ ಅವಕಾಶ ತಪ್ಪಿತು, ರಹೀಂ ಖಾನ್, ತನ್ವೀರ್ ಶೇಖ್. ಆ ತರ ಮೈನಾರಿಟಿನಲ್ಲಿ ನಮ್ಗೆ ಅವಕಾಶ ಕೊಟ್ಟಾಗ, ತುಂಬಾ ಜನ ನಾಯಕತ್ವ ಬಂದಾಗ ಖಂಡಿತವಾಗಿ ಒಬ್ಬರಿಗೆ ಮಿಸ್ ಆಗುತ್ತೆ, ಇನ್ನೊಬ್ಬರಿಗೆ ಅವಕಾಶ ಸಿಗುತ್ತೆ. ಹಂಗಂದ ಮಾತ್ರ 7-8 ಜನ ಮುಸ್ಲಿಮರ ಹೆಸರೇ ಕೋಟ್ ಮಾಡ್ತಾ ಇದ್ರಿ ನಟರಾಜ್ ಗೌಡ್ರೆ. 7 ಜನ ಮುಸ್ಲಿಮರ ಹೆಸರು ಕೋಟ್ ಮಾಡ್ತಾ ಇದ್ದೀರಿ. ತುಂಬಾ ಸ್ಟ್ರಾಂಗ್ ಕಂಟೆಂಡರ್ಸ್ ಅಂತ ಬ್ರಾಹ್ಮಣಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, ಇಲ್ಲ ದಿನೇಶ್ ಗುಂಡೂರಾವ್, ಇಲ್ಲ RV ದೇಶಪಾಂಡೆ, ಅಷ್ಟೊಂದು ಕಷ್ಟ ಆಗ್ಬಿಡ್ತಾ ಕ್ಯಾಸ್ಟ್ ನಿಮಗೆ ಅಂತ? BJP ಅವ್ರು ಹೇಳೋದಕ್ಕೂ ನೀವು ಮಾಡೋದಕ್ಕೂ ಸರಿಯಾಗಿದೆಯಾ ಅಂತ? ಇಲ್ಲ, ಈಗ ನೋಡಿ, ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮಂತ್ರಿ ಆಗಿದ್ರು, ಆಯ್ತಾ. ಪ್ರಥಮ ಸರ್ಕಾರದಲ್ಲಿ RV ದೇಶಪಾಂಡೆ ಅವರು ಕೂಡ ಕೈಗಾರಿಕಾ ಸಚಿವರಾಗಿದ್ರು ಮಾನ್ಯ ಸಿದ್ದರಾಮಯ್ಯ ಕ್ಯಾಬಿನೆಟ್. ರಮೇಶ್ ಕುಮಾರ್ ಅವರು ಲಾಸ್ಟ್ ಟೈಮ್ ಸ್ಪೀಕರ್ ಆಗಿದ್ರು. ಅವಕಾಶಗಳು ಹಂಗೆ ನಿಲ್ತವೆ ಕಾಂಗ್ರೆಸ್ ಅಲ್ಲಿ, ಅದು ಕೊನೆ ಇದು ಅಂತ ಏನಿಲ್ಲ. ಮುಂದೆ ಅವಕಾಶಗಳು ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇರ್ತವೆ. ಆಮೇಲೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರು AICC ಜನರಲ್ ಸೆಕ್ರೆಟರಿ ಆಗಿದ್ರು, KPCC ಅಧ್ಯಕ್ಷರಾಗಿದ್ರು. ಇವೆಲ್ಲ ಹೊರತಾಗಿ ಕೂಡ 3 ವರ್ಷಗಳ ಕಾಲ ಅವ್ರು ಮಂತ್ರಿ ಆಗಿದ್ರು. ಪ್ರಥಮ ಸರ್ಕಾರದಲ್ಲೂ ಕೂಡ ಆಹಾರ ಖಾತೆ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅವಳು 3 ವರ್ಷ ಮಂತ್ರಿ ಆಗಿದ್ರು. ಹಾಗಾಗಿ ಮುಂದಕ್ಕೂ ಅವಕಾಶಗಳು ಸಿಗ್ತವೆ, ಅವ್ರಿಗೆ ಇನ್ನೂ ದೊಡ್ಡ ಮಟ್ಟದ ಅವಕಾಶಗಳು ಸಿಗ್ತವೆ. ಆ ಭರವಸೆ ಖಂಡಿತ ನಮಗಿದೆ. ಯಾರನ್ನೂ ಹೊರಗಡೆ ಬಿಟ್ಟು ಮಾಡೋದನ್ನೆಲ್ಲ ಇದು ಒಂದಿಲ್ಲಿ ನಮ್ಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ, ನನಗೆ ವೈಯಕ್ತಿಕವಾಗಿ ನಮಗೂ ಅಷ್ಟೇ, ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರಿಗೂ ಅಷ್ಟೇ ಕೊರತೆ ಕಾಣಿಸ್ತಾ ಇರ್ತಕ್ಕಂಥದ್ದು ಮಹಿಳಾ ಪ್ರಾತಿನಿಧ್ಯತೆ ಕೊರತೆ ಆಗಿದೆ. ಅದನ್ನ ನಾವು ಆಲ್ರೆಡಿ ಮುಖ್ಯಮಂತ್ರಿಗಳಿಗೂ KPCC ಗಮನ ತಂದಿದ್ದೀವಿ. ಅವರು ಆ ಪ್ರಾತಿನಿಧ್ಯವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಲಿಸ್ಟ್ ಫೈನಲ್ ಮಾಡ್ಬೇಕಾದ್ರೆ ನಟರಾಜ್ ಗೌಡ್ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. AICC ಕಡೆಯಿಂದ ಲಿಸ್ಟ್ ಫೈನಲ್ ಆಗಬೇಕಾದ್ರೆ ಪವರ್ ಪ್ರಾಬ್ಲಮ್ ಏನಾದರೂ ಇತ್ತಾ ಅಲ್ಲಿ ಅಂತ 2 ಥರ ಕೇಳ್ಬಿಡ್ತೀನಿ ನಾನು. ಪವರ್ ಪ್ರಾಬ್ಲಮ್ ಇತ್ತು, ಲಿಸ್ಟ್ಗಳು ಒಂದ್ಸಲ ಅಪ್ರೂವ್ ಆಗುತ್ತೆ, ಒಂದ್ಸಲ ಅದು ಪ್ರಕಟವಾಗುತ್ತೆ, ಇನ್ನೊಂದ್ಸಲ ಕರೆಕ್ಷನ್ನು, ಇನ್ನೊಂದ್ಸಲ ಹೆಸರು ಹೊಡೆದಾಕ್ತಾರೆ, ಹೆಸರು ಚೇಂಜ್ ಆಗುತ್ತೆ. ಅಂದರೆ ಕತ್ಲೆಯಲ್ಲಿ ಏನಾದರೂ ಮಾಡಿಬಿಟ್ರೆ ಈ ಕೆಲಸನ ಅಂತ, ಕತ್ಲೆಯಲ್ಲಿ ಎಸ್ ಅನ್ನೋದು ತಿರ್ಗಾದೇ ಇಲ್ಲ ತಪ್ಪಾಗ್ಬಿಟ್ಟಿದೆ ಕಾಣಿಸ್ತಿಲ್ಲ ಅನ್ನೋದು, ಆ ಥರದ್ದು ಏನಾದ್ರು ಆಯ್ತಾ ನಿಮಗೆ AICCಲಿ ಅಂತ? ಯಾಕಂತವ್ರೆ ಏನಂದ್ರೆ, ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ BK ಹರಿಪ್ರಸಾದ್ ಅವರು, ಖರ್ಗೆ ಸಾಹೇಬರು ಎಲ್ಲ ಕುಳಿತುಕೊಂಡು ಚರ್ಚೆ ಮಾಡಿ, ಈಗ 60-70 ಜನದ ಮೇಲೆ ಒತ್ತಡ ಇದ್ದಾಗ, 20 ಜನ ಕೊಡಬೇಕು, 60 ಜನದ ಒತ್ತಡ ಇದ್ದಾಗ, ಖಂಡಿತವಾಗಿ ಒಂದು ಕೊನೆಗಳಿಗೆವರೆಗೂ ಕೂಡ ಯಾರ್ದು ಹಾಕಬೇಕು, ಮುಂದಿನ ಚುನಾವಣೆಗೆ ಯಾರ್ದು ಕೊಡ್ಬೇಕಾಗತ್ತೆ, ಸೀನಿಯರಿಟಿ ಯಾವ ಸಮುದಾಯಕ್ಕೆ, ಈ ತರದೆಲ್ಲ ಲೆಕ್ಕ ಹಾಕಿದಾಗ ಈ ತರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇತ್ತು. ಆದಾಗ್ಯೂ ಕೂಡ ಈಗ ಆಗಿರ್ಲಿಲ್ಲ, ಇಲ್ಲಿವರೆಗೂ ಆಗಿದೆ. ಇನ್ನೊಂದೇ ಒಂದು ಉಳ್ಕೊಂಡಿದೆ, ಅದನ್ನ ಮಂತ್ರಿನ ನಾಳೆ ಯಾವಾಗಾದ್ರು ಅನೌನ್ಸ್ ಮಾಡಬಹುದು. ಆ ಉದ್ದೇಶ ಕಾಯ್ತಾ ಇದೀವಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದ ಮಾತ್ರಕ್ಕಾಗಿ ನಾವು AICC ವಿಶ್ಲೇಷಣೆ ಮಾಡಕ್ ಸಾಧ್ಯ ಆಗಲ್ಲ. ಆದ್ರೆ ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿನೇ ಒಮ್ಮತದಲ್ಲೇ ಈ ಪಟ್ಟಿಯನ್ನ ಚರ್ಚೆ, ಅದಕ್ಕೆ ಸುದೀರ್ಘ ಚರ್ಚೆ ಆಗಿ ಸಮಯ ತಗೊಂಡಿದ್ದು, ಸುದೀರ್ಘ ಚರ್ಚೆ ಮಾಡಿ ಒಮ್ಮತದ ಒಂದು ಎಲ್ಲರನ್ನು ಕ್ಯಾಬಿನೆಟ್ ತಗೊಂಡಿದ್ದಾರೆ. ಅದು ಒಳ್ಳೆ ಕೆಲಸ ಮಾಡ್ಲಿ, ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋ ಭರವಸೆ ಇದೆ. ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ. ಫೈನ್. ನಾಗೇಂದ್ರ ಅವರೇ, ನಾವೆಲ್ಲ ಬ್ಯಾಲೆನ್ಸ್ ಮಾಡಿದ್ದೀವಿ, ಜಿಲ್ಲೆಗಳು ಬ್ಯಾಲೆನ್ಸ್ ಮಾಡಿದ್ವಿ. ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅಂತ ಬಂದಾಗ ಎಲ್ಲೆಲ್ಲಿ ಯಾರು ಕೌಂಟರ್ ಕೊಡ್ಬೋದು? ಸಪೋಸ್ ಅರಸೀಕೆರೆ ಶಿವಲಿಂಗೇಗೌಡರು ಅಲ್ಲಿ ಕೊಟ್ಟರೆ ಹಾಸನಕ್ಕೆ ನಮಗೇನೋ ಹೆಲ್ಪ್ ಆಗಬಹುದೇನೋ. ಹಾಸನ ನಿಮ್ಮ ಬೆಲ್ಟು, ಬೇಸಿಕಲಿ JDSನ ಬೆಲ್ಟ್ ಅದು. ಈ ಒಂದು ಸ್ಟ್ರಾಟಜಿನೂ ಮಾಡಿದ್ದೀವಿ ಅಂತ ಹೇಳಿ, ಈಗ ಕುಮಾರಸ್ವಾಮಿ ಅವರು ಟಾಂಟ್ ಕೊಡಬೇಕು ಅಂದರೆ ಇರಲಿ, ಚಲರಾಯಸ್ವಾಮಿ ಅವರು ನಾಗಮಂಗಲದವರು ಅವರಿರಲಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅಂದುಕೊಳ್ಳೋಣ ನಾವು. ಇದಕ್ಕೆ ಏನು ಹೇಳ್ತೀರಿ ನೀವು ಅಂತ? ನೋಡಿ, ಇಲ್ಲಿ ಇರ್ತಕ್ಕಂಥ ಮನೆ ಕಾಂಗ್ರೆಸ್ ವಕ್ತಾರರು ಭಾರಿ ಚಮತ್ಕಾರವಾಗಿ ಮಾತಾಡಿದ್ರು. ಇಲ್ಲಿ ಇರ್ತಕ್ಕಂಥದ್ದು 5+1 ಗುಂಪು. ಒಂದು ಖರ್ಗೆ ಅವ್ರದ್ದು, ಒಂದು ಹೈಕಮಾಂಡ್ದು, ಒಂದು ಅಧ್ಯಕ್ಷರದು, ಒಂದು DK ಶಿವಕುಮಾರ್ದು ಮತ್ತು ಒಂದು ಖರ್ಗೆ ಅವ್ರದ್ದು DK ಅವ್ರದ್ದು ಮರ್ಜ್ ಆಗಿದೆ ಅಂತ ಕೇಳಿಸ್ಕೊಳ್ಳಿ ಸರ್, 1-2 ನಿಮಿಷ ಅವಕಾಶ ಕೊಟ್ಬಿಡಿ. ಇನ್ನೊಂದು ಸಿದ್ದರಾಮಯ್ಯನವ್ರದ್ದು. ತಾವಾಗ್ಲೇ ಕತ್ಲಲ್ಲಿ ಎದ್ದಿದ್ರಿ, ಕತ್ಲಲ್ಲಿ ಏನೂ ಆಗಿಲ್ಲ. ಈ ಪಟ್ಟಿ ಹೋದಾಗ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, ಆ ಪಟ್ಟಿ ಹೋದಾಗ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅವ್ರು ಹೇಳ್ತಾರೆ ಇನ್ನೂ ಒಂದು ಮೈನ್ ಇದೆ, ವಲಸಿಗರು ಮತ್ತು ಮೂಲತದವರು ಇದೆ. ಈಗ ನೋಡಿ, ನೀವು ಹೇಳಿದ್ರಿ ಕೌಂಟರ್ ಕೊಡೋದಕ್ಕೆ, ಪಾಪ ಈ ತುಂಬಾ ಕಾಂಗ್ರೆಸ್ ಅಲ್ಲಿ ದುಡ್ದಿರೋರಿಗೆ ಕೊಟ್ಟಿರೋದು, ಶ್ರೀಲಿಂಗೇಗೌಡರು ದುಡ್ದಿರೋ
ದುಡಿದಿದ್ರು, ಬಾಲಕೃಷ್ಣ ದುಡಿದಿದ್ರು, ಚಲರಾಯಸ್ವಾಮಿ ದುಡಿದಿದ್ರು, ಜಮೀರ್ ದುಡಿದಿದ್ರು. ಕಾಂಗ್ರೆಸ್ ಅಲ್ಲಿ ಮೂಲತಃ ಕಾಂಗ್ರೆಸ್ಸಿಗರು. ಆ ರೀತಿ ಆಗೋದಾದ್ರೆ ಮಾನ್ಯ ಕಾಂಗ್ರೆಸ್ ವಕ್ತಾರರೇ ಒಂದು ಮಾತನ್ನು ಹೇಳ್ತಿದ್ದೀನಿ, ಪ್ರಿಯಾ ಕೃಷ್ಣಪ್ಪನವರು ಆಗಿರ್ಬೋದು, ಅಥವಾ ನಮ್ಮ ನಾರಾಯಣ ಸ್ವಾಮಿ ಆಗಿರ್ಬೋದು, ನಂಜೇಗೌಡರು, ಸುಬ್ಬಾರೆಡ್ಡಿ, ಬೇಲೂರು ಗೋಪಾಲಕೃಷ್ಣ, ಹಂಪನಗೌಡ ಬಾದರ್ಲಿ, ತನ್ವೀರ್ ಸೇಠು, ನಾಡಗೌಡರು, ಪ್ರಸಾದ್ ಅಬ್ಬಯ್ಯ, ನೀವು ಸರಿಸುಮಾರು 10 ಜಿಲ್ಲೆಗಳಿಗೆ ಅನ್ಯಾಯ ಆಯ್ತು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತಿದ್ದೀನಿ, ಯಾಕೆ ಈ ಫಂಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಅವರು ಗೈರಾಜ ಆದರು. ಆಮೇಲೆ ಇನ್ನೂ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ರಮಾಕಾಂತ್ ಸರ್, ನೀವು ತಾಳ್ಮೆ ಇರ್ಬೇಕು, ಎಲ್ಲರಿಗೂ ತಾಳ್ಮೆ ಇಲ್ಲ ಅಂತಂದ್ರೆ ಪಡ್ಕೊಳ್ಳೋದು ಕಷ್ಟ. ಮಿನಿಸ್ಟರ್ ಮಾಡಿರಲಿಲ್ಲ, ಬಂಗಾರಪ್ಪ ಅವರು ಮಾಡಿರಲಿಲ್ಲ, ನಾನು ಮಾಡಿರಲಿಲ್ಲ. ಇದೇ ಮುಖ್ಯಮಂತ್ರಿಗಳು ಡಬಲ್ ಸ್ಟ್ಯಾಂಡ್ ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಅಧಿಕಾರವನ್ನ ಒದ್ಕಿತ್ಕೋಬೇಕು ಅಂತಕ್ಕಂಥ. ಯಾಕೆ ಇವರೆಲ್ಲ ಒದ್ಕಿತ್ಕೋಬಾರ್ದು ಇವಾಗ? ಹಾಗಾದ್ರೆ ಇವ್ರಿಗೆಲ್ಲ ಅನ್ಯಾಯ ಯಾಕೆ ಮಾಡಿದ್ರಿ ನೀವು? ಜಾತಿ ಸರ್ವರಿಗೂ ಸಮಪಾಲು ಸಮಬಾಳು. ಎಲ್ರಿ ದುಡ್ದಿರೋ ತನ್ವೀರ್ ಸೇಠ್ 6 ಸತಿ ದುಡ್ದಿದ್ದಾರೆ, ಎಲ್ರಿ ಸಮಪಾಲು ಸಮಬಾಳು? ಯಾಕೆ ನಿನ್ನೆ ಮೊನ್ನೆ ಬಂದಿರ್ತಕ್ಕಂಥವ್ರಿಗೆ ಇದೆಲ್ಲ ಒಂದ್ ಸೈಡ್ಗೆ ಇಟ್ರೆ ನನ್ನ ರಾಜ್ಯದ ಪರಿಸ್ಥಿತಿ ಏನು ಅಂತಕ್ಕಂಥ ಸ್ವಲ್ಪ ನೀವು ಯಾರು ಕೂಡ ಇವತ್ತಿನವರೆಗೂ ಕೂಡ ಕಿವಿ ಹಾಕಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇವತ್ತು ಇಷ್ಟೆಲ್ಲ ಕಿತ್ತಾಡ್ತಿರ್ತಕ್ಕಂಥವ್ರು ಬೆಳಿಗ್ಗೆ ತಾವು ನೋಡಿದ್ರಿ ಮಾನ್ಯ ಮುಖ್ಯಮಂತ್ರಿಗಳ ಭಾವಚಿತ್ರಕ್ಕೆ ಏನರಲ್ಲಿ ಸೇವೆ ಮಾಡಿದ್ರು ಅಂತಕ್ಕಂಥದ್ದು. ನಿಮ್ಮ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಯಾವ ಮಟ್ಟಕ್ಕೆ ಎದ್ದಿದ್ದಾರೆ ಅಂತಕ್ಕಂಥದ್ದು ಅನ್ನೋದಕ್ಕೆ ಒಂದೇ ಒಂದು MLA, ಒಂದೇ 140 ಜನ ಸಂಪೂರ್ಣ ಬಹುಮತ ಇದೆ. ಸಮ್ಮಿಶ್ರ ಸರ್ಕಾರಗಳಲ್ಲಿ ನಾವು ಸರ್ಕಾರ ನಡೆಸಿ ಉತ್ತಮವಾದ ಸಾಧನೆ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಇದ್ರೂ ಕೂಡ ಒಂದು MLA ಸರ್ ನನಗೆ ಇದು ಸಂಬಂಧ ಇಲ್ಲ, ಹೋಗಿ ನನ್ನ ಕ್ಷೇತ್ರದಲ್ಲಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದೆ, ನನ್ನ ಕೆಲಸ ಆಧಾರದ ಮೇಲೆ ನನಗೆ ಮಂತ್ರಿಗಿರಿ ಕೊಡಿ, ಇನ್ನೊಂದು ಕೊಡಿ ಅಂತಕ್ಕಂಥ ಕೇಳ್ತಾ ಒಬ್ಬ ಮಂತ್ರಿ ಇಲ್ಲ, ಒಬ್ಬ MLA ಇಲ್ಲ. ನಾನು ವಿಜಯ್ ಸರಿಂದ ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ. ನಾನು ಎಕ್ಸೆಲ್ PU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಇದೀಗ ನಾನು ವಿಜಯ್ ಸರ್ ಕೇಳ್ಬಿಡ್ತೀನಿ. ವಿಜಯ್ ಸರ್, ಒಂದು ಪಾಯಿಂಟ್ ಏನಿತ್ತು ಅಂತ ಹೇಳಿದ್ರೆ, ಈಗ ಅದನ್ನಾಗಲೇ ಬಸವರಾಜ್ ಸರ್ ಹೇಳ್ತಾ ಇದ್ರು, ಅಂದರೆ ಅತಿ ಮುಖ್ಯವಾಗಿ ನಿಮಗೆ ಈಗ ನಾಗೇಂದ್ರ ರಾಜೀನಾಮೆ ತಗೊಂಡಿದ್ರು ನಾಗೇಂದ್ರ ಅವರ ಕಡೆಯಿಂದ ಒಂದು ಭಾಗ, ಒಂದು ಜಮೀರ್ ಪಕ್ಷ ಹೊತ್ಕೊಂಡಿದ್ರು ಅಂತ ಹೇಳಿ ಇವರಿಬ್ಬರನ್ನ ಕ್ಯಾಬಿನೆಟ್ ಒಳಗಡೆ ತೆಗೆದುಕೊಳ್ಳಲೇಬೇಕಾದಂಥ ಒತ್ತಡ ಇತ್ತ, ಧರದಿತ್ತ, ಅವಶ್ಯಕತೆ ಇತ್ತ? ಇದು ಚುನಾವಣಾ ಹಿನ್ನೆಲೆಯಾಗಿರ್ತಕ್ಕಂಥ ಕಥೆನಾ? ನಾಗೇಂದ್ರ ಇದ್ದರೆ ಬಳ್ಳಾರಿನ ಸ್ವಲ್ಪ ಸುಲಭ ಆಗ್ಬೋದು ರಾಜಕಾರಣ, ಜಮೀರ್ ಇದ್ದರೆ ಅಲ್ಪಸಂಖ್ಯಾತ ಮತಗಳು ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ಈ ಕ್ಯಾಲ್ಕುಲೇಷನ್ಸ್ ಮೇಲೆ ಹೋದ್ರ ಇವರು ಅಂತ. ಹಾಗೆ ಲೆಕ್ಕ ತೊಗೊಂಡ್ರೆ UT ಖಾದರ್ ಅವರು ಸರ್ 3 ವರ್ಷಗಳ ಕಾಲ ಸ್ಪೀಕರಾಗಿ ಕೂರಿಸ್ಬಿಟ್ರು ಅವ್ರನ್ನ. ಹಿಂದೆ ಕೂಡ ಹೆಲ್ತ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿಯನ್ನು 3 ವರ್ಷ ಅಲ್ಲಿ ಕೂರಿಸಿ ಆಮೇಲೆ ಈಗ ಮಿನಿಸ್ಟರ್ ಮಾಡಿದ್ರು. ಜಮೀರ್ ಅವ್ರಿಗೊಂದು ಟೈಮು ಕೊಡಲಿಲ್ಲ ಇವರು. ನೀನು ತಪ್ಪು ಮಾಡಿದ್ಯಪ್ಪ, ನೀನು ತಪ್ಪೆಲ್ಲ ಮಾಡಿದ್ರೆ ನಿಂದೆಲ್ಲ ನಾವು ಸಹಿಸ್ಕೊಳ್ಳಲ್ಲ ಅಂತೇಳಿ ಆ ಟೈಮು ಇಲ್ಲದಂತೆ ಮತ್ತೆ ಕ್ಯಾಬಿನೆಟ್ ಒಳಗಡೆ ತೊಗೊಂಡ್ರಲ್ಲ, ಹೇಗಿದು ಅಂತ? ಈ ಒಂದು ಪ್ರಾಸ್ತಾವಿಕವಾಗಿ ಒಂದು ಹೇಳ್ಬಿಡ್ತೀನಿ, ಎಲ್ಲಾ ನಿಪುಣರೆಲ್ಲ ಮಾತಾಡಿದ್ದಾರೆ. ಆದ್ರೆ ನಾನು ಹೇಳುದು ಕಾಂಗ್ರೆಸ್ ಇಂತಹ ದೌರ್ಭಾಗ್ಯ ಸ್ಥಿತಿಗೆ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 130 ವರ್ಷದ ಪಾರ್ಟಿ 6 ಜನ ಅಥವಾ 7 ಜನ ವಲಸಿಗರ ಮೇಲೆ ಡಿಪೆಂಡ್ ಆಗಿ ಒಂದು ಮಂತ್ರಿಮಂಡಲ ರಚನೆ ಮಾಡುತ್ತೆ ಅಂತಂದ್ರೆ ಇವ್ರ ಸ್ವಾತಂತ್ರ್ಯ ಎಷ್ಟಿದೆ? ಆಮೇಲೆ ಇದನ್ನ ತೀರ್ಮಾನ ಮಾಡಿದವರು ಪಾರ್ಟಿಯಲ್ಲಿ ಹೈಕಮಾಂಡ್ ಅಲ್ಲಿ ಅನ್ಸ್ಕೊಂಡವ್ರು 5 ಜನ ತೀರ್ಮಾನ ಮಾಡಿದ್ದಲ್ಲ, ಈಚೆ ತೀರ್ಮಾನ ಮಾಡಿದವ್ರು ಇಬ್ರೆ. ಅದು ರಾತ್ರಿ 9 ಗಂಟೆಗೆ ಚಿತ್ರಣ ಆಯ್ತು ಬಿಡಿ, ಅದು ಬೇರೆ. ಅಥವಾ ಇವರು ನಾಗೇಂದ್ರ ಅವರು ಅವ್ರು ಆಗ್ಲೇ ವಾಲ್ಮೀಕಿ ಸ್ಕ್ಯಾಮ್ ಮೇಲೆ ಸಿಕ್ಕಾಕೊಂಡು 187 ಕೋಟಿ ಹಸ್ತಾಂತರ ಮಾಡಿದ್ದಾರೆ ಅಂತ ಹೇಳ್ತಾನೆ. ಒಂದು, ಬರೇ ದುಡ್ಡಿಂದಾನೇ ಚುನಾವಣೆ ಗೆಲ್ಲಕ್ ಸಾಧ್ಯನಾ? ಒಂದು. ಎರಡನೇ, ಜಮೀರ್ ಅಹಮದ್ ಖಾನ್ ಅವರು ಕೇರಳಲ್ಲಿ ಗೆಲ್ಲಿಸ್ದೆ, ನಾನು ಇಡೀ ಕರ್ನಾಟಕ ಗೆಲ್ಲಿಸ್ತೀನಿ ಅಂತ ಹೇಳಕ್ ಸಾಧ್ಯನಾ? ಇಷ್ಟು ವರ್ಷ ಕಾಂಗ್ರೆಸ್ ಮೇಲೆ ಗೆಲ್ಲಿಸ್ಕೊಂಡ್ ಬಂದವರೆಲ್ಲ ಈ ತರ ನಾನು ಅಲ್ಲಿ ಗೆಲ್ಲಿಸ್ತೆ ಇಲ್ಲಿ ಗೆಲ್ಲಿಸ್ತೆ ಅಂತ ಹೇಳ್ಕೊಂಡು ಯಾರು ಬಂದವರಲ್ಲ. ದೇವರಾಜರ ಕಾಲದಲ್ಲಿ ಕಾಂಗ್ರೆಸ್ ನಡೀತು, ಈ ಕೆಂಗಲ್ ಹನುಮಂತಯ್ಯನವ್ರ ಕಾಲದಿಂದ ಕಾಂಗ್ರೆಸ್ ಪಕ್ಷ ಇದೆ, ಈಗಲೂ ಕಾಂಗ್ರೆಸ್ ಪಕ್ಷ ಇದೆ. ಆದ್ರೆ ವ್ಯತ್ಯಾಸ ಏನಂದ್ರೆ ಇದರಲ್ಲಿ ಇವರೇ ಲೀಡರ್ ಹುಟ್ಟಾಕೋತಾ ಇದ್ದಾರೆ. ಯಾರಿಗೆ ಏನು ಸಾಮರ್ಥ್ಯ ಇರಲ್ಲ, ಅವರಿಗೆ ಒಂದು ವಿಶೇಷವಾದ ಕೆಲಸ ಮಾಡಕ್ಕೂ ಕೆಪಾಸಿಟಿ ಇಲ್ಲ ಅಂತವ್ರಿಗೆ ಲೀಡರ್ಶಿಪ್ ಕೊಡ್ತಾ ಇದ್ದಾರೆ. ಇವಾಗ ಜಮೀರ್ ಅಹಮದ್ ಖಾನ್ ತಗೊಳ್ಳಿ, ದಾವಣಗೆರೆಯಲ್ಲಿ ಅವ್ರಿಗೆ ವಿರೋಧ ಇತ್ತು, ಅವ್ರು ಮಾಡ್ಲಿಲ್ಲ ಅಂತ. ಕೇರಳ ಮಾಡಿದ್ರು ಅನ್ನೋದಕ್ಕೋಸ್ಕರ ಅವ್ರಿಗೆ ಇವರು ಹೆಗ್ಗುರುತು ಕೊಟ್ಬಿಟ್ಟು ಅವ್ರನ್ನ ಮಾಡಿದ್ರು. ಅಜಯ್ ಸೇವಟ್ ಅವ್ರ ಮಗ ಎಷ್ಟು ವರ್ಷದಿಂದ ಅವ್ರಿದ್ದಾರೆ, ಅವ್ರು ಕೊಡ್ಲಿಲ್ಲ. ನೀವ್ ಹೇಳ್ದ UT ಖಾದರ್ ಅವ್ರ ಕೈ ಕಟ್ಟಾಕ್ ಕೊಡ್ತಾರೆ ಸ್ಪೀಕರ್ ಉದ್ಯೋಗ, ಅವ್ರಿಗೆ ಅದ ನೆಸಿಟಿನೇ ಇಲ್ಲ, ಅವ್ರು ಆಕ್ಟಿವ್ ವರ್ಕರ್, ಅವ್ರಿಗೆ ತೆಗೆದು ಕೂಡ್ಸಿದ್ರು. ಆಮೇಲೆ ದಿನೇಶ್ ಗುಂಡೂರಾವ್ ಒಳ್ಳೆ ವರ್ಕರ್, ಚೆನ್ನಾಗಿ ಕೆಲಸಾನು ಮಾಡಿದ್ರು. ಅವ್ರಿಗೆ 3 ಪೊಸಿಷನ್ ಕೊಟ್ಟಿದ್ವಿ, ಈಗ ಚುನಾವಣೆ ಇದೆ ಅದಕ್ಕೋಸ್ಕರ ಅವ್ರು ಕೊಡಲ್ಲ ಅನ್ನೋದು ಅಂದ್ರೆ ಇದು ವಿರೋಧಾಭಾಸಕ್ಕೆ ಕಾರಣ ಆಗುತ್ತೆ. ಕಾಂಗ್ರೆಸ್ ಏನಂದ್ರೆ ಒಂದು ನೈತಿಕತೆ ಬೇಕು.
ಇದು 130 ವರ್ಷದ ಪಾರ್ಟಿ ಅಂತ ಹೇಳ್ಕೊತಾರೆ. ಇಲ್ಲಿ ಸ್ವತಂತ್ರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಇಲ್ವಾ ಇವರಿಗೆ? ವಲಸಿಗರು ಬಂದವರು, ಅವರೇನು ಕಾಂಗ್ರೆಸ್ ಮೇಲೆ ಪ್ರೀತಿಯಿಂದ ಬಂದವರಲ್ಲ, ಅವರು ಕಾಂಗ್ರೆಸ್ ನಿಷ್ಠೆ ಇದ್ದೇ ಬಂದವರಲ್ಲ. ಕುಮಾರಸ್ವಾಮಿ ಮೇಲೆ ದೇವಸ್ಥಿಯಿಂದ ಇಲ್ಲಿಗೆ ಬಂದವರು. ಕುಮಾರಸ್ವಾಮಿಗೆ ದ್ವೇಷ ಮಾಡಿ ಇಲ್ಲಿಗೆ ಬಂದವರವರು, ಕಾಂಗ್ರೆಸ್ ಮೇಲೆ ಪ್ರೀತಿಯಿಂದಲ್ಲ. ಅವರಿಂದ ಯಾವ ರೀತಿ ನೀವು ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ಸಾಧ್ಯ ಇದೆ? ಈಗ ಇವರು ಸಪೋಸ್ ನೀವು ಅವ್ರಿಗೆ ಅವಕಾಶ ಕೊಟ್ಟಿರಲಿಲ್ಲ ಅಂದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ಆದ್ರಿಂದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಡೆಗಣೆ ಮಾಡಿದೆ ಅಂತ ನನ್ನ ನೇರವಾದ ಆರೋಪ ಇದೆ ಕಾಂಗ್ರೆಸ್ ಮೇಲೆ. ಓಕೆ ಸರ್, ಓಕೆ ನಾನು ಬಸವರಾಜ್ ಇಟ್ನಾಳ್ ಸರ್ ಕೇಳಿಬಿಡ್ತೀನಿ. ಈಗ ಬಸವರಾಜ್ ಇಟ್ನಾಳ್ ಸರ್, ಈ ಒಂದು ಇಡೀ ಕ್ಯಾಬಿನೆಟ್ ಆಯಿತು, ಇದು ಒಂದು ಕಡೆ ಇದೆಲ್ಲ ಬಿಟ್ಬಿಡೋಣ, ಮೂಲ ವಲಸಿಗ ಇಲ್ಲಿವರೆಗೂ ಡಿಬೇಟ್ ಮಾಡಿದ್ದೀವಿ ಅದನ್ನು. ಸೊ ಹೊಸದಾಗಿ ಕ್ಯಾಬಿನೆಟ್ಗೆ ಯಾರಾದರೂ ಬಂದರೆ ಅವರ ಸಾಮರ್ಥ್ಯವನ್ನು ನಾವು ಆರಂಭದಲ್ಲಿಯೇ ಅನುಮಾನಿಸಬಹುದಾ? ಇವ್ರಿಗೇನು ಕೆಪಾಸಿಟಿ ಇರಲಿಲ್ಲ, ಕೊಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ, 6 ಸಲ MLA ಆದವನಿಗೆ ಬಹಳ ಜ್ಞಾನ ಇರುತ್ತೆ, ತಿಳುವಳಿಕೆ ಇರುತ್ತೆ. ಇನ್ಫ್ಯಾಕ್ಟ್ ಬಹಳಷ್ಟು ಸಲ ಅನುಭವನೇ ಒಂದು ದೊಡ್ಡ ಒಂದು ಲಿಮಿಟೇಷನ್ ಆಗುತ್ತೆ. ಬಹಳ ಅನುಭವ ಇದ್ದ ಮನುಷ್ಯ ಹೊಸದಾಗಿ ಯೋಚನೆ ಮಾಡೋದು ಕಷ್ಟ ಆಗುತ್ತೆ. ಹೊಸ ಮನುಷ್ಯ ಆದ್ರೆ ಹೊಸದಾಗಿ ಯೋಚನೆ ಮಾಡೋದು ಸಾಧ್ಯತೆ ಇರ್ತದೆ. ಆ ಹೊಸ ಅನುಭವ ಮತ್ತು ಹೊಸತನಕ್ಕೆ ಮತ್ತು ಸಾಮರ್ಥ್ಯಕ್ಕೆ ಸಂಬಂಧ ಇಲ್ಲ. ವೆದರ್ ಇಟ್ ಇಸ್ ಎನಿ ಜಾಬ್. 133 ಜನನ ಮತ ತಗೊಳ್ಳೋಕ್ಕೆ ಸಾಧ್ಯ ಅಂತ ಬಂದಾಗ ಅಪ್ರಾಕ್ಸಿಮೇಟ್ಲಿ ಹತ್ತಿರ ಒಂದು 101 ಜನ, 107 ಅಂತ ಅಂದ್ಕೊಂಬಿಡಿ, ಆಯ್ತು 107 ಅಂತಲೇ ಇಟ್ಕೊಳ್ಳಿ, ಆಯ್ತು 110 ಅಂತಲೇ ಇಟ್ಕೊಳ್ಳಿ. 110 ಜನಕ್ಕೆ ಅಸಮಾಧಾನ ಇದ್ದೇ ಇರುತ್ತೆ. ಹೇಗೆ ಹೈಕಮಾಂಡ್ ಆಗಲಿ DK ಶಿವಕುಮಾರ್ ಆಗಲಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಇಂಥ ದೊಡ್ಡ ಅಸಮಾಧಾನವನ್ನು? ಈಗ ಬರ್ನಿಂಗ್ ದ ಎಫಿಗೀಸ್ ಆರ್ ಬರ್ನಿಂಗ್ ದ ಓಲ್ಡ್ ಟೈರ್ಸ್, ಇಟ್ ಇಸ್ ನಾಟ್ ದ ಸೊಲ್ಯೂಷನ್ ಅಂತ. ಅದು ನಾನು ಒಂದು ಪ್ರತಿಕೃತಿ ದಹನ ಮಾಡಿಬಿಡ್ತೀನಿ, ನಾನು ಯಾವುದೋ ಒಂದು ಪೋಸ್ಟ್ಗೆ ಚಪ್ಪಲಿ ಹೊಡೆದು ಬಿಡ್ತೀನಿ, ನಾನು ಹಳೆ ಟೈರ್ಗಳಿಗೆ ಬೆಂಕಿ ಹಚ್ಚಿಬಿಡ್ತೀನಿ ಅನ್ನೋದಕ್ಕೆಲ್ಲ ನಿಮಗೆ ಮಂತ್ರಿಗಿರಿ ಸಿಗೋ ಹಾಗಿದ್ದಿದ್ದರೆ 110 ಜನಕ್ಕೆ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಟೈರ್ಗಳು ಸಿಗ್ತವೆ. ಆಮೇಲೆ ಅಲ್ಲ, ನೀವ್ ಹೇಳಿದ್ರಲ್ಲ 140ರಲ್ಲಿ 110 ಜನ ಅಸಮಾಧಾನಿತ ಹಾಗೇ ಇರ್ತಾರೆ ಅಂತ ಹೇಳಿ. ಹಾಗೇನಿಲ್ಲ, ಅನೇಕ ಶಾಸಕರುಗಳಿಗೆ ತಮ್ಮ ಮಿತಿ ಗೊತ್ತಿರ್ತದೆ. ಮತ್ತೆ ಈಗ ನಾವ್ ಯಾರೂ ಕೂಡ ಕಾಂಗ್ರೆಸ್ ಬಗ್ಗೆ ನಾವೇ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ಅಥವಾ ವಿರೋಧ ಪಕ್ಷಗಳ ಪರವಾಗಿ ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತವ್ರು ಹೊರಗಡೆ ಬಂದು ಮಾಧ್ಯಮಗಳ ಮುಂದೆ ಮಾತಾಡಿ, ಪಕ್ಷದ ಕಚೇರಿಗೆ ಹೋಗಿ ಧರಣಿ ಮಾಡಿ, ಬೀದಿ ಹಾದಿ ರಂಪ ಮಾಡ್ಕೊಂಡಿದ್ದ ಏನಂತಾರೆ ಅದಕ್ಕೆ ಬೆದರಿಕೆಯನ್ನು ಕೊಟ್ಟಿರೋದಕ್ಕೆ ವಿ ಆರ್ ಸೇಯಿಂಗ್. ನಟರಾಜ್ ಗೌಡ್ರು ಹೇಳ್ತಾರೆ ಎಲ್ಲ ಸಮಾಧಾನ ಎಲ್ಲ ಸರಿಯಾಗಿತ್ತು, ಇದೊಂಥರ ಯಾವಾಗ್ಲೂ ಇದ್ದಿದ್ದೆ ಅನ್ನೋ ತರ ಇದ್ಬಿಟ್ಟಿದ್ರೆ ನಾವ್ ಯಾಕೆ ಮಾತಾಡ್ತಿದ್ವಿ? ಜನ ಮಾತಾಡೋದು ಅಷ್ಟೇ ಅಲ್ಲ, ನಿಮ್ಮನ್ನ ಶಾಸಕರೇ, ನಿಮ್ಮ ಮಾಜಿ ಮಂತ್ರಿಗಳೇ ಈ ಒಂದು ಅಸಮಾಧಾನವನ್ನ ಬಹಿರಂಗವಾಗಿ ಬಹಳ ಗಟ್ಟಿದನೆಯಲ್ಲಿ ಹೇಳ್ಕೊಂಡಿದ್ದಾರೆ. ಕೆಲವರು ಕಣ್ಣೀರು ತೆಗೆದು ಹತ್ತು ಬಿಟ್ಟಿದ್ದಾರೆ, ಯಶವಂತರಾಯ ಗೌಡ್ರ ತರದವರು. ಹೀಗೆಲ್ಲ ಇರುವಾಗ ಇದನ್ನ ಅಷ್ಟು ಸರಳವಾಗಿ ಇದೆಲ್ಲ ಕಡೆ ಇರೋದಂತ ಅಲ್ಲ. 140ರಲ್ಲಿ 110 ಜನ ಅಸಮಾಧಾನ ಅಲ್ಲ, ನಾಟ್ ಎಟ್ ಆಲ್. ಇದ್ರೂ ಕೂಡ ನಾಯಕತ್ವದ ಗುಣ ಏನು? ಎಲ್ಲರನ್ನ ತೂಕವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವುದು ಸಮತೋಲನದಿಂದ. ಅಲ್ಲಿ ಫೇಲ್ ಆಗಿದೆ ನಾಯಕತ್ವ. ಒಂದ್ ಮುಗಿಸ್ಬಿಡ್ತೇನೆ ರಮಾಕಾಂತ್. ಯಾಕಂದ್ರೆ ನಾವು ಇದೇ ಮಾತುಗಳನ್ನ ಸಿದ್ದರಾಮಯ್ಯ ಕ್ಯಾಬಿನೆಟ್ ಸಮಸ್ಯೆ ಬಂತು. ಯಾರು what is that one factor that is causing the disturbance which was not seen during Siddaramaiah cabinets? ಫೈನ್. ನಾನು ನಟರಾಜ್ ಗೌಡ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಸಿದ್ದರಾಮಯ್ಯನವರ ಕಾಲದ ಕ್ಯಾಬಿನೆಟ್ನಲ್ಲಿ ಅಂಥ ಒಂದು ಫ್ರೀಡಮ್ ಇತ್ತು, ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಗೆ ಒಂದು ಫ್ರೀಡಮ್ ಇತ್ತು. ಆದರೆ DK ಶಿವಕುಮಾರ್ಗೆ ನಿಮಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿರೋದೇ ಗ್ರೇಟು, ಬೇರೆ ಏನಕ್ಕೂ ನೀವು ತಲೆ ಹಾಕಬೇಡಿ, ಕ್ಯಾಬಿನೆಟ್ಟಲ್ಲೆಲ್ಲ ನಮ್ಮದೇ ನಡಿಬೇಕು ಎನ್ನುವ ಕಾರಣಕ್ಕೊಂದಾಗಿದೆಯಾ? ನಾವು BJP ಒಂದು ಪಾಯಿಂಟ್ ಗಮನಿಸಿದ್ದೀವಿ ನಟರಾಜ್ ಗೌಡ್ರೆ. ಏನು ಆ ಪಾಯಿಂಟ್ ಅಂತ ಹೇಳಿದ್ರೆ, ಅವ್ರು ಯಾವಾಗೆಲ್ಲ ರಾಜ್ಯಸಭಾ ಸ್ಥಾನಗಳು, MLC ಸ್ಥಾನಗಳು ಅಥವಾ ನಿಗಮ ಮಂಡಳಿ ನಿಮ್ಗೆ ಆ ವ್ಯಕ್ತಿ ಹೆಸರನ್ನು ಕೂಡ ಕೇಳಿರಲ್ಲ. ನಮ್ಮ ರಾಜ್ಯದಲ್ಲೇ ಕಟ್ಟ ಕಡೆಯ ವ್ಯಕ್ತಿ, ಅತ್ಯಂತ ಸಣ್ಣ ಸಮುದಾಯ, ಆ ಹೆಸರು ಬಂದಾಗಲೇ ಎಲ್ಲೂ ಯಾವ ಮಾಧ್ಯಮದಲ್ಲೂ ಚರ್ಚೆ ಆಗಿರಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್ ನಟರಾಜ್ ಗೌಡ್ರೆ, ಯಾವ ಮಾಧ್ಯಮದಲ್ಲೂ ಅವ್ರ ಹೆಸರೇ ಗೊತ್ತಿರಲ್ಲ ನಮಗೆ. ಅವ್ರ MP ಆದ್ರಂತೆ, ರಾಜ್ಯಸಭೆಗಂತೆ ಅಂತ ನಾವು ಕೇಳ್ತೀವಿ. ಹಾಗೇನಾಗುತ್ತೆ, ಸಮುದಾಯಗಳಲ್ಲಿ ಸಣ್ಣ ಸಮುದಾಯಗಳಲ್ಲಿ ನಮ್ಮ ಸಮುದಾಯಕ್ಕೆ ಅವ್ರು ಗುರುತಿಸಿದ್ರಪ್ಪ ಅಂತೇಳಿ ಕಾರ್ಯಕರ್ತರು ಹುರುಪು ಬರುತ್ತೆ. ಇಲ್ಲಿ ನೋಡಿದ್ರೆ ತುಂಬ ಕಷ್ಟಪಟ್ಟು ಪಕ್ಷ ಕಟ್ಟಿರ್ತಕ್ಕಂಥವ್ರಿಗೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಮಿನಿಸ್ಟರ್ಗಿರಿ ಕೊಡಲ್ಲ, ಏನು ಅನ್ಯಾಯ ಮಾಡಿದರೆ ಅಂತ ಅಂದಾಗ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಅಂತ? ಇಲ್ಲ, ಈಗ ಯತ್ನಾಳ್ ಅವರು ಒಂದು ಮಾತು ಹೇಳ್ತಾ ಇದ್ರು. ಈಗ ಅಂದ್ರೆ ಲಿಂಗಾಯತರಿಗೆ ನಾವು 7 ಜನ ಮಂತ್ರಿ ಮಾಡಿದ್ವಿ. ನಾವು ಲಕ್ಷ್ಮಣ ಸವದಿಗೂ ಅವಕಾಶ ಕೊಡಬೇಕಾಗಿ ಬಂತು, ಈಶ್ವರ್ ಖಂಡ್ರೆ ಇದ್ದಾರೆ, MB ಪಾಟೀಲ್ ಇದ್ದಾರೆ. ಸೊ ಆ ರೀತಿಯಾಗಿ ನಾವು ಕಾಂಬಿನೇಷನ್ ಮಾಡಿದಾಗ ಹೌದು, ಕೆಲವರಿಗೆ 30-30ಕ್ಕೂ ಹೆಚ್ಚು ಜನ ಶಾಸಕರು ಗೆದ್ದಿರ್ತಕ್ಕಂಥ ಲಿಂಗಾಯತ ಸಮುದಾಯದಲ್ಲಿ ಅವರು ಬಹಳ ಕೇಳ್ತಾ ಇದ್ದಾರೆ. ಜಾತಿ ಗಣತಿ ರಿಪೋರ್ಟ್ ಇಟ್ಕೊಂಡು ಮಾಡಿದ್ದ ನೀವು ಅಂತ ನಟರಾಜ್ ಗೌಡ್ರೆ?
ಜಾತಿ ಗಣತಿ ವರದಿ ಇಟ್ಕೊಂಡು ಎಲ್ಲ ಬರೆದಿದ್ದ 7 ಕೊಟ್ಟರೆ ಸಾಲಲ್ಲ, 8 ಕೊಡಬೇಕು, 10 ಕೊಡಬೇಕು, ಎಸ್ ಟಿ ಲಿಸ್ಟ್ ಜಾಸ್ತಿ ಕೊಡಬೇಕು, ಎಸ್ ಟಿ ಲಿಸ್ಟ್ ಇದೇನು ಜಾತಿ ಗಣತಿ ವರದಿ ನಮಗೇನು ಬಹಿರಂಗ ಮಾಡದೆ ನೀವೇ ಇಟ್ಕೊಂಡ್ಬಿಟ್ಟಿದ್ದಾರೆ ಟೇಬಲ್ ಮೇಲೆ ಅಂತ. ನೋಡಿ, ಈಗ SC/ST ಮುಂಚೆಯಿಂದನೂ ನಮ್ಗೆ ಗೊತ್ತಿದೆ, ಅದು ಸಂವಿಧಾನದಲ್ಲೇ ಅವರ ಜನಗಣತಿಗೆ ಅನುಗುಣವಾಗಿ ಯಾವತ್ತೂ ಅವ್ರಿಗೆ ಅವಕಾಶವನ್ನ ಎಲ್ಲರಿಗೂ ಸಮಪಾಲು ಅಂದ್ರೆ ಎಲ್ಲರೂ ಇನ್ಕ್ಲೂಸಿವ್ ಅಂದ್ರೇನು ಎಲ್ರಿ ಕೊಡ್ಬೇಕಾಗತ್ತೆ ಕೊಟ್ಟಿದ್ದೀವಿ. ಈಗ ಫಸ್ಟ್ ಟೈಮ್ ಗೆದ್ದಿರ್ತಕ್ಕಂತಹ ಬಸಂತಪ್ಪ ಅವ್ರಿಗೂ ಅವಕಾಶ ಸಿಕ್ಕಿದೆ, ಆಯ್ತಾ. ಸೊ ನಮ್ಮಲ್ಲಿ ಹಿಂದುಳಿದ ವರ್ಗದಲ್ಲಿ ಈಗ ಸಂತೋಷ್ ನವರು ಸಿಕ್ಕಿದ್ರು, ಆಮೇಲೆ ನಮ್ಮ ಲಮಾಣಿ ಅವರಿಗೆ ಸಿಕ್ಕಿದೆ, ರುದ್ರಪ್ಪ ಲಮಾಣಿ ಅವರು ಕೂಡ ಡೆಪ್ಯೂಟಿ ಸಭಾಪತಿಗಳಾಗಿದ್ರು. ಸೊ ಅವ್ರಿಗೂ ಅವಕಾಶ ಸಿಕ್ಕಿದೆ. ಆ ತರ ನಾವು ಅವಕಾಶಗಳನ್ನ ಸೇರಿಸಿ ಎಲ್ಲರಿಗೂ ಹಂಚಿಕೆ ಮಾಡಿ ಕೊಟ್ಟಿದ್ದೀವಿ. ಖಂಡಿತವಾಗಿ ಅದರೊಳಗೆ ಅಸಮಾಧಾನ ಬರುವಂತದ್ದು ಅಸಮಾಧಾನ ಬಂದೇ ಬರುತ್ತೆ. ಆದರೆ ಈಗ 8 ಸಲ ಗೆದ್ದಂತಹ 6 ಸಲ ಗೆದ್ದಂತಹ ಸುರೇಶ್ ಗುಂಡ್ರು ಅವರೇನು ಆ ತರ ಮನಸ್ಸು ಶಾಸಕರಿದ್ದಾರೆ. ಎಂ ಕೆ ಅಸಮಾಧಾನ ಬಂದಿರ್ತಾರೆ, ಎಂ ಕೆ ಅವರೇನು ಎಸ್ ಕೆ ಪಾಟೀಲ್ ಡೆಲ್ಲಿಗೆ ಹೋಗಿದ್ದಾರೆ ವಿಶೇಷ ಪ್ರತಿನಿಧಿಯಾಗಿ, ಸಿಬಿಐನವ್ರಿಗೂ ಅವಕಾಶ ಕೊಡ್ಬೇಕಾಗಿತ್ತು. ಈ ತರ ಇದ್ದೇ ಇರ್ತದೆ. ಆದರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರು ಕೈ ಕಟ್ಟಾಕಿಲ್ಲ. ಮುಖ್ಯಮಂತ್ರಿಗಳು ಪರಮಾಧಿಕಾರನ ಯಾವತ್ತೂ ಕೂಡ ಪರಮಾಧಿಕಾರನೇ. ಬಟ್ ಅವ್ರು ಏನಂದ್ರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾದಾಗ ಎಲ್ಲರ ಒಪಿನಿಯನ್ ತೆಗೆದುಕೋಬೇಕಾಗ್ತದೆ. ಸಿದ್ದರಾಮಯ್ಯನವರ ಒಪಿನಿಯನ್, BK ಪ್ರಸಾದ್, ಖರ್ಗೆ ಸಾಹೇಬರ ಒಪಿನಿಯನ್ ತೆಗೆದುಕೊಂಡು ವಿರೋಧ ಪಕ್ಷದ ನಾಯಕರಾದಂತಹ ಮಾನ್ಯ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಒಂದು ಅನುಮೋದನೆ ತಗೊಳ್ಳಿಕ್ಕೆ ತಡ ಆಗಿತ್ತು. ಅದು ಅನುಮೋದನೆ ತಗೊಂಡಿದ್ದಾರೆ. ಈ ಅಸಮಾಧಾನ ಕ್ಷಣ ಮಾತ್ರದಷ್ಟೇ. ಯಾರ್ಯಾರು ಅಸಮಾಧಾನ ಇದ್ರೆ 1-2 ದಿನ ಅವ್ರ ಅಸಮಾಧಾನ ಇರ್ತದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ KPCC ಅಧ್ಯಕ್ಷರು ಚರ್ಚೆ ಮಾಡಿ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಆಮೇಲೆ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಗೆ ಕಾಂಗ್ರೆಸ್ ಬರುತ್ತೆ ಅಂತ ನಮ್ಗೆ ಒಂದು ಆಂತರಿಕ ಸಮೀಕ್ಷೆ ಹೇಳ್ತಾರೆ 2020 ಕೂಡ. ನಾವು ಅದ್ರ ಕಡೆ ಫೋಕಸ್ ಮಾಡಿ ನಾವು ನಮ್ಮ ಪ್ರಣಾಳಿಕೆನ ಇಂಪ್ಲಿಮೆಂಟ್ ಮಾಡಿದ್ರೆ ಮುಂದಿನ ಸರಿ ಅವಕಾಶ ಬೇರೆಯವ್ರಿಗೆ ಸಿಗ್ಬಹುದು, ಹೊಸಬರಿಗೆ ಸಿಗ್ಬಹುದು. ಈಗ 4 ಬಾರಿ ಮಂತ್ರಿ ಆದವರು, 5 ಬಾರಿ ಮಂತ್ರಿ ಆದವರು ತಾವು ಸ್ಥಾನ ಬಿಟ್ಕೊಡ್ಲೇಬೇಕಾಗ್ತದೆ. ಆ ಸಮಯದಲ್ಲಿ ನಾನು ಕೊಡಲ್ಲ, ನಾನು ತುಂಬಾ ಸೀನಿಯರ್ ಇದ್ದೀನಿ, ನನಗೆ ಬೇಕು ಅನ್ನೋದು ಕೇಳಿ ಸಾಧ್ಯ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲಾ ಸಮುದಾಯದವ್ರನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾದಂತ ಪರಿಸ್ಥಿತಿ ನಮ್ಮಲ್ಲಿ ಇದೆ. ಮಾಡ್ತೀವಿ ಅದನ್ನ. ವಿತೌಟ್ ಜಾತಿಗಳಿಂದಲೇ ಈಗ ಇವರು ನನಗೆ ನನ್ನ ಜಾತಿ ನೋಡಿಕೊಳ್ಬೇಡಿ ಅಂತಾರೆ, ದಿನೇಶ್ ಗೌಡರು ನನ್ನ ಜಾತಿ ನೋಡಿಕೊಡಿ ಅಂತಾರೆ. ಈ ಜಾತಿ ಮೀಸಲಾತಿ ಇರ್ಬೇಕಾದ್ರೆ ಎಲ್ಲರಿಗೂ ಪ್ರಾತಿನಿಧ್ಯ ಕೊಡ್ಬೇಕಾದ್ರೆ ಜಾತಿ ನೋಡೇ ಕೊಡ್ತಾರೆ. ನನಗೂ ಒಕ್ಕಲಿಗಾತ ಕೊಡ್ತಾರೆ, ಅವಕಾಶ ಕೊಡ್ತಾರೆ. ಈ ರೀತಿ ಈ ನಿಟ್ಟಿನಲ್ಲಿ ನಾವು ಅದನ್ನು ಇಲ್ಲ ಅಂತ ಹೇಳಿ ಸಾಧ್ಯ ಆಗೋದಿಲ್ಲ. ಆದ್ರೆ ಅರ್ಹತೆ ಅನ್ನೋದು ಎಲ್ಲರಿಗೂ ಇದೆ. ನಮ್ಮ ನಾಯಕರುಗಳಲ್ಲಿ ನಾನು ಹೇಳಿದಾಗ 40 ಜನ, ಇವಾಗ್ಲೂ ಕೂಡ ಇನ್ನೂ 20 ಜನ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದೆ ನಮ್ಮಲ್ಲಿ. ಇನ್ನು 30 ವರ್ಷ ಕಂಟಿನ್ಯೂಸ್ ಆಗಿದ್ರು ಕೂಡ ಸರ್ಕಾರ ನಾವು ಆಳ್ವಿಕೆ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶಗಳು ಸಿಗಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಆಗಿದೆ. ಮಾತಾಡ್ತೀನಿ ಒಂದು ಇಟ್ಟಾಡೋದು ಒಂದೊಂದು ಕ್ವಶನ್ ಇದೆ ನಿಮ್ಗೆ. ನಟರಾಜ್ ಗೌಡ್ರೆ, 2 ಪ್ರಶ್ನೆ. ಒಂದು, ಈ ರೀತಿಯ ಗೊಂದಲಗಳು ಸಿದ್ದರಾಮಯ್ಯನವರು 2 ಸಂಪುಟ ಮಾಡಿದಾಗ್ಲೂ ಕೂಡ ಯಾಕೆ ಬರಲಿಲ್ಲ, ಈಗ ಯಾಕೆ ಬರ್ತಾ ಇದೆ? ಇನ್ನೊಂದು, ಯಶವಂತರಾಯ ಗೌಡರು ಹೇಳಿದ್ದೇನೆಂದ್ರೆ ನನಗೆ ಮಾತು ಕೊಟ್ಟಿದ್ರು ಅಂತ. ಅವ್ರಿಗೆ ಮಾತು ಕೊಟ್ಟವ್ರು ಯಾರು? ಆ ಮಾತನ್ನು ಯಾಕೆ ಉಳಿಸ್ಕೊಳ್ಳಿಲ್ಲ? ಈಗ ಏನಾಗುತ್ತೆ ಅಂದ್ರೆ ನೋಡಿ, ಮಾತು ಕೊಡೋದಂದ್ರೆ ಯಾರಿಗೂ ಲಿಖಿತವಾಗಿ ಏನು ನೀವು ಮಾಡ್ಲೇಬೇಕು ಆ ತರ ಇರಲ್ಲ. ಸುಮ್ಮನೆ ಮಾತು ಕೊಟ್ಟು ಬಿಟ್ಟಿರ್ತಾರೆ. ಹೌದು, ನೀನ್ ಅರ್ಹತೆ ಇರ್ತೀಯ, ನಿನ್ಗೆ ಅವಕಾಶಗಳು ಬಂದಾಗ ನಾವು ನೋಡ್ತೀವಿ, ನಿಮ್ ಜೊತೆಗೆ ಇರ್ತೀವಿ ನಾವು ಅಂತ ಹೇಳಿರ್ತಾರೆ. ಅಲ್ಲ ಇಲ್ಲ ಅಂತೇನಿಲ್ಲ. ಈಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮೊನ್ನೆ DK ಶಿವಕುಮಾರ್ ಅವರು ಮಂತ್ರಿ ಆಗಿರ್ಲಿಲ್ಲ ಬಿಗಿನಿಂಗ್ ಅಲ್ಲಿ 2013 ಅವಾಗ್ಲೂ ಕೂಡ ಈ ತರ ಒಂದು ಅಸಮಾಧಾನ ಇತ್ತು. ಅವಾಗ ಎಂ ಕೃಷ್ಣಪ್ಪ ಅವರು ಮಂತ್ರಿ ಆಗಿರ್ಲಿಲ್ಲ, ಆಮೇಲೆ ಅವ್ರು ವಸತಿ ಖಾತೆ ಆಮೇಲೆ ಅವ್ರು ಕೊಟ್ಟರು, ಅವ್ರಿಗೂ ಅವಾಗ್ಲೂ ಅಸಮಾಧಾನ ಇತ್ತು. ಈ ತರ ಸಣ್ಣ ಪುಟ್ಟ ಅಸಮಾಧಾನಗಳು ಬಂದೇ ಬರ್ತವೆ, ಯಾಕಂದ್ರೆ ನಮ್ಮಲ್ಲಿ ನಾಯಕರು ಜಾಸ್ತಿ. ಆಮೇಲೆ ಎಲ್ಲರೂ ಅತಿರಥ ಮಹಾರಥರೇ, ಜನಬೆಂಬಲ ಜೋರಾಗಿ ಇರ್ತಕ್ಕಂಥವ್ರು. ಹಾಗಾಗಿ ನನಗೆ ಹೇಳಿದಲ್ಲ 60 ಜನ ಮಂತ್ರಿ ಆಗಕ್ಕೆ ಅರ್ಹತೆ ಇರ್ತಕ್ಕಂಥವ್ರು ಇದ್ರು. 4 ಸಲ, 5 ಸಲ, 6 ಸಲ ಅತಿರಥ ಮಹಾರಥರದ್ದು ಕುರುಕ್ಷೇತ್ರ ಆಗ್ಬಾರ್ದು ಅಂತ ಅಷ್ಟೇ ಕಾಂಗ್ರೆಸ್ ಅಲ್ಲಿ ಅಂತ ಗೌಡ್ರೆ. ಅತಿರಥ ಮಹಾರಥಿಗಳು ಇರ್ಲಿ, ಕುರುಕ್ಷೇತ್ರ ಆಗ್ಬಿಟ್ರೆ ಕಷ್ಟ ಅಂತ. ನಾವು ಕುರುಕ್ಷೇತ್ರ ಬಿಜೆಪಿ ಮೇಲೆ ಮಾಡ್ತೀವಲ್ಲ, ಮಾತಾಡ್ತೀನಿ ಗೌಡ್ರೆ, ಮಾತಾಡ್ತೀನಿ. ಒಂದೇ ನಿಮಿಷ ಒಂದು ಬ್ರೇಕ್ನ ಸಮಯ. ಈಗ ಒಂದು ಬ್ರೇಕ್ನ ಸಮಯ. ಎಕ್ಸೆಲ್ PU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾಗೇಂದ್ರ ಅವರೇ, ಒಂದು ಪ್ರಶ್ನೆ ಇತ್ತು ನಂದು. ಅಂದರೆ ಈಗ ಈ ಮಹಿಳೆಯರ ವಿಚಾರ ಅಂತ ಬಂದಾಗ ಒಂದು ನೆಗ್ಲಿಜೆನ್ಸ್ ಆಗಿಬಿಡುತ್ತಾ, ಅಥವಾ ಮಿಸ್ ಆಗಿಬಿಡುತ್ತಾ, ಅಥವಾ ಎಷ್ಟೊಂದು ಜನ ಇದ್ದಾರೆ ಇವರು ಕೊಟ್ಟು ಅವ್ರಿಗೆ ಅಸಮಾಧಾನ ಆಗುತ್ತೆ ಅಂತ ಈ ಗಂಡಸರ ಗುಂಪು ಕಡೆನೇ ಥಿಂಕ್ ಮಾಡಿಕೊಂಡು ಬರ್ದಿರ್ತಾರಲ್ಲ, 4 ಸಲ MLA, ಹಿಂದೊಂದು ಸಲ ಮಿನಿಸ್ಟರ್ ಆಗಿದ್ರು, ಕೆಲಸ ಮಾಡಿದ್ದಾರೆ, ಪಕ್ಷದ ನಿಷ್ಠ, ಲಾಯಲಿಸ್ಟ್, ಇದೆಲ್ಲ ಬರ್ತಾವಲ್ವಾ. ಈ ಕಡೆ ಗುಂಪು ಲೆಕ್ಕ ಮಾಡಿಕೊಂಡು ಈ ಕಡೆ ಉಮಾಶ್ರೀ ಅವರು ಅಥವಾ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನೈನಾ ಮೋಟಮ್ಮ ಅವರು, ಇವರೆಲ್ಲರೂ ಒಂಥರ ಸೈಡ್ಲೈನ್ ಆಗಿಬಿಟ್ರೆ ಕಾಂಗ್ರೆಸ್ಸಲ್ಲಿ ಅಂತ.
ಸೈಡ್ ಲೈನ್ ಅನ್ನೋದಕ್ಕಿಂತನೂ ಸರಿ ಗುಂಪುಗಾರಿಕೆಯಲ್ಲಿ ಬಲಿಪಶುಗಳಾದ್ರು ಅಂತಕ್ಕಂಥದ್ದು ಸ್ಪಷ್ಟ. ತಾವಿನ್ನೂ ಹೇಳ್ತಿದ್ರೆ ಆಗಲೇ ಹಿರಿಯರು ಒಂದು ಮಾತು ಹೇಳ್ತಿದ್ರು 33% ಅಂತ ಹೇಳಿ. ಇನ್ನು 2 ಹೆಜ್ಜೆ ಮುಂದಕ್ಕೆ ಹೋಗಿ GBL 50% ಬಂತು, 50% ಬಂತು. ಎಲ್ಲಿ 50% ಹೆಣ್ಮಕ್ಳ ಮೇಲೆ ಇರ್ತಕ್ಕಂಥ ಗೌರವ ಭಾರಿ ಸರ್ವರಿಗೂ ಸಮಪಾಲು ಸಮಬಾಳು. ಮನೆ ಕಾಂಗ್ರೆಸ್ ವಕ್ತಾರ ಇನ್ನೂ ಒಂದು ಒಳ್ಳೆ ಮಾತನ್ನು ಟಿಕೆಟ್ ಹೇಳ್ತಾ ಇದ್ರೆ ಕ್ಯಾಬಿನೆಟ್ ಹೇಳ್ತಾ ಇದ್ರೆ ಕ್ಯಾಬಿನೆಟ್ ಹೇಳ್ತಾ ಇದ್ದಾರೆ. ಆಮೇಲೆ ಮೊನ್ನೆ ಕಾಂಗ್ರೆಸ್ ವಕ್ತಾರರು ಒಂದು ಅದ್ಭುತವಾದಂತ ಮಾತನ್ನು ಹೇಳಿದ್ರು, ಭಾರಿ ಖುಷಿ ಆಯ್ತು. ಏನ್ ನಮ್ಮಲ್ಲಿ 20 ಜನ CM ಕ್ಯಾಂಡಿಡೇಟ್ಗಳಿದ್ದಾರೆ, 60 ಜನ MLA ಕ್ಯಾಂಡಿಡೇಟ್. ಮೊನ್ನೆ ಕಾಂಗ್ರೆಸ್ ವಕ್ತಾರರೇ ಬಗ್ಗೆ ನಮಗೂ ಗೌರವ ಇದೆ. ಯಾಕೆ ನೀವು ವಲಸಿಗರನ್ನ ತಗೊಂಬಂದು ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರಿ? ಯಾಕೆ ಇವತ್ತು ವಲಸಿಗರನ್ನ ತಗೊಂಬಂದು 5 ಜನ ಮಂತ್ರಿಗಳನ್ನ ಮಾಡಿದ್ರಿ? ಇಷ್ಟೊಂದು ಜನ ನಿಮ್ಮ ಪಕ್ಷ ಒಂದು ಮಾತನ್ನು ಹೇಳ್ತಾ ಇದ್ರು, ನಿಮ್ದೆಲ್ಲ 3 ವರ್ಷದಲ್ಲಿ ನಿಮ್ಮ ಪ್ರಗತಿ ಪರಿಶೀಲನೆ ಮಾಡಿದ್ದೀವಿ, ಪ್ರೋಗ್ರೆಸ್ ರಿಪೋರ್ಟ್ ಇದೆ, ಕಳಪೆ ಸಚಿವರನ್ನ ತೆಗಿಬೇಕು ಅಂತಕ್ಕಂಥ ಮಾತು ಕೂಡ ಹೇಳ್ತಿದ್ರು. ಹಾಗಾದರೆ ಅಲ್ಲಿ ಅಂಥ ಒಂದು ಬಿಗಿ ಪರಿಸ್ಥಿತಿಯಲ್ಲೇ ಕಳಪೆಗಳಿದ್ದಾರೆ ಅಂತಂದರೆ ಇವತ್ತು ನೀವು ಕೊಟ್ಟಿರ್ತಕ್ಕಂಥವರಲ್ಲಿ ಯಾವ ರೀತಿ ಅವರಿಗೆ ಶಕ್ತಿ ಇದೆ ಅಂತಕ್ಕಂಥದ್ದು ಯೋಚನೆ ಮಾಡಿದೆ. ಯಾಕಂದರೆ ನಿಮ್ಮ ಪೀರಿಯಡ್ ಈಗ ಶಾರ್ಟ್ ಇದೆ, ರಾಜ್ಯ ಸರ್ಕಾರದ ಮುಂದೆ ಅನೇಕ ಸಮಸ್ಯೆಗಳಿದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಪ್ರಯೋಗಗಳು ಮಾಡಿಕೊಂಡು ರಣತಂತ್ರಗಳು ರೂಪಿಸ್ಕೊಂಡು ಹೋದರೆ ರಾಜ್ಯದ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿ ನಮ್ಮ ಪ್ರಶ್ನೆ. ನಾನು ವಿಜಯ್ ಸರ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ವಿಜಯ್ ಸರ್, ಈ ಕ್ಯಾಬಿನೆಟ್ ಅಲ್ಲಿ ಈಗ ನಿಮ್ಮ ಅನುಭವದಲ್ಲಿ ತುಂಬ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು, ತುಂಬ ಒಂಥರ ಬದಲಾವಣೆ ತಂದಂಥವರು, ಆ ಕಾಲಕ್ಕೆ ದೊಡ್ಡ ಒಂದು ಚೇಂಜಸ್ ಅಂತ ಕರೆಸ್ಕೊಂಡಂಥ ಮುಖ್ಯಮಂತ್ರಿಗಳು, ಅವರ ಅವಧಿ, ಅವರ ಕ್ಯಾಬಿನೆಟ್ಗಳನ್ನು ಕೂಡ ನೀವು ಗಮನಿಸ್ಕೊಂಡಿರ್ತೀರಿ. ಬರ್ತಾ ಬರ್ತಾ ಈ ಕ್ಯಾಬಿನೆಟ್ ಅನ್ನೋದು ಮೆರಿಟ್ ಅಂತ ಇಲ್ಲದೆ ಬರೀ ಕ್ಯಾಸ್ಟ್ ಓರಿಯೆಂಟೆಡ್, ಅದರಲ್ಲೂ ಒಂದು 50% ದಾಟಬಾರ್ದು ಅಂತ ಇದೆ, ಅವೆಲ್ಲ ಬಿಟ್ಬಿಟ್ಟಿದೆಯಾ ಇದು ಇವತ್ತಿಗೆ? ಜಾತಿ 7 ಕೊಟ್ಟೆ, 6 ಕೊಟ್ಟೆ, 5 ಕೊಟ್ಟೆ, 9 ಕೊಟ್ಟೆ, 4 ಕೊಟ್ಟೆ, 3 ಕೊಟ್ಟೆ, ಇದರಲ್ಲೇ ಮುಗಿದು ಹೋಗ್ತಾ ಇದೆ ಕ್ಯಾಬಿನೆಟ್ಗಳ ಕಥೆಗಳು ಅಂತ. ಯಾತಕ್ಕಿದು ಇಷ್ಟು ಅಧೋಗತಿ ಇಳಿತಾ ಇದೆ ಅಂದ್ರೆ ಅಪೀಸ್ಮೆಂಟ್. ಯಾವ ಜಾತಿಗೆ ನಾನು ಎಷ್ಟು ಕೊಟ್ಟೆ, ಯಾರನ್ನ ಹೆಂಗ್ ಕಾರ್ನರ್ ಮಾಡ್ಕೊಂಡಿದ್ದೀನಿ, ಇದರಲ್ಲೇ ನಡೀತಾ ಇರೋದ್ರಿಂದ ನೋಡಿ, ದೇವರಾಜ್ ಅರಸ್ ಗವರ್ನಮೆಂಟ್ ಅಲ್ಲಿ ಈ ಗೇವ್ ಎ ವೆರಿ ಗುಡ್ ರೂಲಿಂಗ್. ತುಂಬಾ ಚೆನ್ನಾಗಿ ಕೊಟ್ರು, ಚೆಕ್ ಅಂಡ್ ಬ್ಯಾಲೆನ್ಸ್ ಇತ್ತು, ಅಲ್ಲೂ ಎಲ್ಲಾ ಜಾತಿಯವರು ಇದ್ರು. ಆದ್ರೂ ಚೆಕ್ ಅಂಡ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು ದೇವರಾಜ್ ಅರಸ್ ಅವರು. ನಂತರ ಬಂದ ಸರ್ಕಾರಗಳಲ್ಲಿ ಈವನ್ ಗುಂಡೂರಾವ್ ಸರ್ಕಾರ ತಗೊಳ್ಳಿ, ಅದಾದ್ಮೇಲೆ ದೇವೇಗೌಡ ಸರ್ಕಾರ ತಗೊಳ್ಳಿ, JH ಪಟೇಲ್ ತಗೊಳ್ಳಿ, ಯಾವಾಗ ಬಂದ್ರು ನೀವು ಚೆಕ್ ಅಂಡ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಕಾಂಗ್ರೆಸ್ ನಲ್ಲಿ ಫಸ್ಟ್ ಕ್ಲಾಸ್ ಬ್ಯಾಲೆನ್ಸ್ ಮಾಡೋರು. ಈ ಪರ್ಟಿಕ್ಯುಲರ್ ಈ ಸರ್ಕಾರ ಬಂದಾಗ ಅಪೀಸ್ಮೆಂಟ್ ಹೆಂಗ್ ಆಗಿದೆ ಅಂತಂದ್ರೆ, ವಲಸಿಗರಿಗೆ ಯಾಕೆ ಪ್ರಾಮಿನೆನ್ಸ್ ಕೊಟ್ಟಿದ್ದೀರಿ ಅಂತ ನಾನು ಕೇಳೋದು. ಯಾಕೆ ಅಂತಂದ್ರೆ ಇವರೇನು ರಾಜಕಾರ್ಯ ಮಾಡಿ ತೋರಿಸಿದಾರ ಏನಾದ್ರು? ಈ ಮಂತ್ರಿಗಳಾಗಿದ್ದವರು ಕಳೆದ ಇದರಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಇದ್ದವರು 6 ಜನದಲ್ಲಿ ಏನ್ ಅವ್ರದ್ದು ಪರ್ಫಾರ್ಮೆನ್ಸ್ ಏನಿದೆ? ನೀವು ಪರ್ಫಾರ್ಮೆನ್ಸ್ ಪ್ರಯಾರಿಟಿ ಕೊಡೋದಾದ್ರೆ ಕಳಪೆ ಪ್ರೋಗ್ರೆಸ್ ಅಂತ ಹೇಳಿದಿರಿ ನೀವು ಕೆಲವು ಸರಿ, ಅಂತ ಅವ್ರನ್ನ ತೆಗಿಬೇಕು ಅಂತ. ಅಂದ್ರೆ ತಿರ್ಗಾ ಅವ್ರು ರಿಪೀಟ್ ಮಾಡಿದಿರಲ್ಲ, ಅಂದ್ರೆ ನಿಮ್ ಮಾರ್ಕ್ಸ್ ಕಾರ್ಡ್ ಏನು ಅಂತ ಆಯ್ತು. ಸೋತವ್ರಿಗೂ ನೀವು, ಫೇಲ್ ಆದವ್ರಿಗೂ ನೀವು ಪ್ರಮೋಷನ್ ಕೊಡ್ತಾ ಇದ್ದೀರಿ, ಆಮೇಲೆ ಡಿಬಾರ್ ಆದವ್ರಿಗೂ ಪ್ರಮೋಷನ್ ಕೊಡ್ತೀರಿ, ಜೈಲಾದವ್ರಿಗೂ ಪ್ರಮೋಷನ್ ಕೊಡ್ತೀರಿ. ವಾಟ್ ಈಸ್ ದಿಸ್? ನಿಮ್ ಸ್ಟ್ಯಾಂಡರ್ಡ್ ಏನಾಯ್ತು? ಕಾಂಗ್ರೆಸ್ ನಿಮ್ ಫಿಲಾಸಫಿ ಏನಾಯ್ತು? ನಿಮ್ ಸೆಕ್ಯುಲರಿಸ್ಟ್ ನೇಚರ್ ಏನಾಯ್ತು? ಎಲ್ಲ ಗಾಳಿ ತೂರ್ಬಿಟ್ಟಿದ್ದೀರಲ್ಲ. ಯಾರನ್ನ ಅಪೀಸ್ ಮಾಡಕ್ ಯೋಚನೆ ಮಾಡ್ತಾ ಇದ್ದೀರಿ? ಇದು ನಾಳೆ ದಿವಸ ಜನರ ಮುಂದೆ ಓಟ್ಗೆ ಹೋಗಿ ನಿಂತ್ಕೋತಿರಲ್ಲ 28ನೇ ಇಸ್ವಿಲಿ, ಯಾವ ಮುಖ ಇಟ್ಕೊಂಡು ಹೋಗ್ತೀರಿ? ನಾವು ಕಾಂಗ್ರೆಸ್ನವರು ಅಂತ ಹೆಂಗ್ ಹೇಳ್ತೀರಿ ನೀವು? ಜನ ಹೇಳ್ತಾರೆ ನೀವು ಬೆರಕೆ ಪಾರ್ಟಿ ಅಂತಾರೆ. ಬೇರೆ ಪಾರ್ಟಿ ಇರ್ಬೋದು, ಬಿಜೆಪಿನೂ ಇರ್ಬೋದು, ಆದ್ರೆ ನೀವು ಯಾವ ಮುಖ ಇಟ್ಕೊಂಡು ಹೋಗಿ ಕೇಳ್ತೀರಿ? ಮೆರಿಟ್ ಏನಿದೆ ಇಲ್ಲಿ ನೀವು ಕೇಳ್ತಾ ಇದ್ದೀರಿ. ಮೆರಿಟ್ ಅವ್ರು ಹೇಳಿ ನೋಡ್, ಮೆರಿಟ್ ಕಾರ್ಡ್ ಇಡ್ಲಿ ನೋಡೋಣ ಪಬ್ಲಿಕ್ ಮುಂದೆ. ಸೆಷನ್ ನಲ್ಲಿ ಅಪೋಸಿಷನ್ ಕೇಳೋದೇ ಇಲ್ಲ ಬಿಡಿ, ಪಬ್ಲಿಕ್ ಮುಂದೆ ಇವ್ರು ಇಡ್ಬೇಕಲ್ವಾ? ನಟರಾಜ್ ಗೌಡ್ರೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು. ಅಂದ್ರೆ ವಿಜಯ್ ಸರ್ ಅವರಿಂದ ಕಂಟಿನ್ಯೂ ಮಾಡ್ಬಿಟ್ಟು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಯಾವ ಇಲಾಖೆಗೆ ಹೋಗ್ಲಿ ನಟರಾಜ್ ಗೌಡ್ರೆ, ಯಾವ ಇಲಾಖೆಗೆ ಹೋಗಲಿ, ಯಾವ ಡಿಪಾರ್ಟ್ಮೆಂಟು, ಶಿಕ್ಷಣ ಕ್ಷೇತ್ರಕ್ಕೆ ಬರಲಿ ಅಥವಾ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಬರಲಿ, ಒಬ್ಬ ದಕ್ಷ ಅಧಿಕಾರಿ ಅಂತ ಮಾತಾಡ್ತಾರೆ. ದಕ್ಷ ಅಧಿಕಾರಿ, ಒಳ್ಳೆ ಕೆಲಸ ಮಾಡಿರೋ ಮನುಷ್ಯ, ಅವ್ರಿಗೊಂದು ಒಳ್ಳೆ ಪೋಸ್ಟ್ ಕೊಡ್ತಾ ಇದೀವಿ ನಾವು ಅಂತ ಮಾತಾಡ್ತಾರೆ. ಶಿಕ್ಷಣದಲ್ಲಿ ಚೆನ್ನಾಗಿ ಓದೋನಿಗೆ ರ್ಯಾಂಕೋ, ಡಿಸ್ಟಿಂಕ್ಷನ್ನು, ಇನ್ನೊಂದು ಏನೋ ಒಂದು ಕರಿತೀವಿ ನಾವು. ಬಟ್ ರಾಜಕಾರಣದಲ್ಲಿ ಮಾತ್ರ ಹಿಂದೆ ಅವ್ನು ಕೆಲಸ ಮಾಡಿದ್ನ ಇಲ್ವಾ ಬಿಟ್ಟಾಕ್ಬಿಡ್ತೀರಿ. ಅವ್ನು ದಕ್ಷನೋ ಅದಕ್ಷನೋ ಗೊತ್ತಿಲ್ಲ, ಸರಿಯಾಗಿ ಅವ್ನು ಇಲಾಖೆ ನಿರ್ವಹಣೆ ಮಾಡಿದ್ದನೋ ಇಲ್ವೋ ಗೊತ್ತಿಲ್ಲ, ಕಳಂಕಿತನೋ ನಿಷ್ಕಳಂಕನೋ ಅದು ಗೊತ್ತಿಲ್ಲ, ಏನಿಲ್ಲ. ಒಂದೇ ಒಂದು ಅಪೀಸ್ಮೆಂಟ್ಗೋಸ್ಕರವಾಗಿ ಯಾರನ್ನಂದ್ರೆ ಅವ್ರನ್ನ ಕ್ಯಾಬಿನೆಟ್ ಒಳಗಡೆ ತಗೊಂಡ್ಬಿಡ್ತೀರಾ ನೀವು ಅಂತ. ರಾಜಕಾರಣದಲ್ಲಿ ಮಾತ್ರ ಇರೋದು ಈ ಒಂದು ಕಾಯಿಲೆ ಅಂತ. ಇಲ್ಲ, ಈಗ ನೋಡಿ, 7 ಜನ ಲಿಂಗಾಯತರು ಮಂತ್ರಿಗಳಿದ್ದಾರೆ. ಲಿಂಗಾಯತರ ಅಪೀಸ್ಮೆಂಟ್. ಒಕ್ಕಲಿಗರು ಮುಖ್ಯಮಂತ್ರಿಯಾಗಿ 5 ಜನ ಒಕ್ಕಲಿಗರು ಮಂತ್ರಿಗಳಿದ್ದಾರೆ, ಅದು ಒಕ್ಕಲಿಗ ಅಪೀಸ್ಮೆಂಟ್. 3 ಜನ ಕುರುಬರಿದ್ದಾರೆ ಅಪೀಸ್ಮೆಂಟ್. 5 ಜನ ಅಲ್ಪಸಂಖ್ಯಾತರಿದ್ದಾರೆ, 7 ಜನ ದಲಿತರಿದ್ದಾರೆ. ಇದೆಲ್ಲ ಅಪೀಸ್ಮೆಂಟ್ ಅಂತ ಬರುತ್ತಾ? ನೋಡ್ರಿ, ಈಗ ಏನಂದ್ರೆ ಎಲ್ಲರಿಗೂ ಸಮಪಾಲು ಅಂತಂದಾಗ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ಬೇಕು ಅಂತ ಕೊಡ್ತೀವಿ. ಕೆಲವು ಸಮುದಾಯಗಳಿಗೆ, ಹೌದು, ಕೆಲವು ಸಣ್ಣ ಸಮುದಾಯಗಳಿಗೆ, ಕೆಲವು ದೊಡ್ಡ ಸಮುದಾಯಗಳಿಗೆ, ಕೆಲವರಿಗೆ ಅವ್ರಿಗೆ ಸಾಧ್ಯ ಆಗಿಲ್ಲ, ಅದು ನಮ್ಗೆ ಹೇಳ್ತೀವಿ. ನಮ್ಗೆ ಯಾಕಂದ್ರೆ
ನಮ್ಗೆ ಗೊತ್ತಿದೆ. ಈಗ ಮಹಿಳೆಯರಿಗೆ ಅವಕಾಶ ಕೊಡಕ್ಕಾಗಿಲ್ಲ. 5 ಜನ MLA-ಗಳಿದ್ದಾರೆ, 4 ಜನ MLC-ಗಳಿದ್ದಾರೆ ಮಹಿಳೆಯರು ಕರ್ನಾಟಕ ಕಾಂಗ್ರೆಸ್ ಅಲ್ಲಿ, 2 ಜನ MP-ಗಳಿದ್ದಾರೆ, 20 ಜನ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಸೊ ಅವಕಾಶಗಳು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಖಂಡಿತವಾಗಿ ಅವಕಾಶಗಳು ಕೊಡ್ತೀವಿ, ಅದು ಕೊಡ್ತಾರೆ. ಪಕ್ಷ ನಮ್ಮ ಪಕ್ಷ ಅಂತಲೇ ಬೇರೆ ಯಾರು ಈ ತರ ಕೊಡೋಕೆ ಸಾಧ್ಯ ಇಲ್ಲ. ಇನ್ನು ಯಾವ ರಾಜಕೀಯ ಪಕ್ಷಕ್ಕೆ ನೋಡಲು ಸಾಧ್ಯ ಆಗೋದಿಲ್ಲ. ಆಮೇಲೆ ಇಲ್ಲಿ ಬಂದಂತಹ ಬೆರಕೆ ಆತರ ಆಗೋದಿಲ್ಲ. ಅದೇನು ಇಲ್ಲಿ ಆತರ ಬರೋದು. ಯಾಕಂದ್ರೆ ಈಗ ಜಮೀರ್ ಅವರು ತೆಗೆದುಕೊಳ್ಳಿ, ಅಪೀಸ್ಮೆಂಟ್ ಏನೋ ಅವ್ರು JDS ಬಿಟ್ಟು ಬಂದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ದುಡಿತಾ ಇದ್ದಾರೆ. ಯಾವುದೇ ಜವಾಬ್ದಾರಿ ಕೊಟ್ಟರು, ತೆಲಂಗಾಣ ಉಸ್ತುವಾರಿ ಕೊಟ್ಟಿದ್ರು, ಅಲ್ಲೋ ಕೆಲಸ ಮಾಡೋದು, ಕೇರಳ ಉಸ್ತುವಾರಿ ಅಂದ್ರೆ ಕಾಂಗ್ರೆಸ್ನವ್ರು ಯಾರು ದುಡಿದಿಲ್ಲ ಅಂತಾನ? ಕಾಂಗ್ರೆಸ್ನಲ್ಲಿ ಯಾರು ಒರಿಜಿನಲ್ ದುಡಿದಿಲ್ಲ ಅಂತಾನ ನಿಮ್ಮ ಅಭಿಪ್ರಾಯ? ದುಡಿದವರು ಮುಖ್ಯಮಂತ್ರಿನೇ ಆಗವರಲ್ಲ, ದುಡಿದವರು ಮುಖ್ಯಮಂತ್ರಿನೇ ಆಗವ್ರೆ. ಅದಕ್ಕೆ ನಾನು ಹೇಳ್ತಾ ಇರತಕ್ಕಂಥದ್ದು, ದುಡಿದವರು ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೊಬ್ರು ಉಪಮುಖ್ಯಮಂತ್ರಿ ಇದ್ದಾರೆ, ಇನ್ನೊಬ್ರು KPC ಅಧ್ಯಕ್ಷರಾಗಿದ್ದಾರೆ. ದುಡ್ದವ್ರಿಗೂ ಅವರೆಲ್ಲ ದುಡ್ದಿರೋರೇನೆ. ನಾನು ಜಮೀನು ದುಡ್ದಿರೋ, ನೀವು ಬೆರ್ಕೆದಿಕ್ಕೆ ಬೇರೆ ವಲಸಿಗರೋದಿಕ್ಕೆ ನಾನು ಪದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರು ಬಂದ್ರು, ಅವ್ರ ಜನ ಬೆಂಬಲ ಯಾವ ರೀತಿ ಇತ್ತು, ಅವ್ರ ಮುಖ್ಯಮಂತ್ರಿ ಜನ ಇಡೀ ಕರ್ನಾಟಕದ 7 ಕೋಟಿ ಜನ ಆಯ್ಕೆ ಮಾಡಿ 140 ಶಾಸಕರು ಆಯ್ಕೆ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಫಸ್ಟ್ ಟೈಮ್ ಅಲ್ಲೂ ಕೂಡ ಆ ಜನ ಬೆಂಬಲದಿಂದಲೇ ಮುಖ್ಯಮಂತ್ರಿ ಆದ್ರು. ಯಾರು ಜನರ ವಿಶ್ವಾಸವನ್ನ ಗಳಿಸ್ತಾರೆ, ಜನ ಬೆಂಬಲವನ್ನ ಗಳಿಸ್ತಾರೆ, ಅವ್ರು ಮುಖ್ಯಮಂತ್ರಿ ಆಯ್ತಾರೆ. ಗಳಿಸ್ತಾರೆ, ಅವ್ರು ಮಂತ್ರಿಗಳಾಗ್ತಾರೆ. ಅಲ್ಲಿಗೆ ವಲಸಿಗರು ಇದು ಬರಲ್ಲ. ಯಾವ ಆಪರೇಷನ್ ಕಮಲ ಮಾಡ್ಕೊಂಡು 15 ಜನಕ್ಕೆ ಮಂತ್ರಿ ಮಾಡಲ್ಲ, ಅದು ಅನೈತಿಕತೆ. ಇಲ್ಲ ಒಂದ್ ಕರೆಕ್ಷನ್, ಕಾಂಗ್ರೆಸ್ ವೀಕ್ನೆಸ್ ಎಲ್ಲಾರು ಎಕ್ಸ್ಪ್ಲಾಯ್ಟ್ ಮಾಡಿದ್ರು ಅಂತ ಹೇಳಿ ಒಪ್ಕೊಳ್ಳಿ ಅದನ್ನ. 150 ಸೀಟ್ ಗೆಲ್ತೀವಿ. ಯಾರ ಏನೇ ಹೇಳಿ 2028 ಕೂಡ 150 ಸೀಟ್ ಗೆಲ್ತೀವಿ. ಇದೇ ಸರ್ಕಾರ ಮುಂದುವರಿದು